ಶುಭ ಸಂಜೆ. ಎಲ್ರಿಗೂ ಆದರದ ಸ್ವಾಗತ. ಪ್ರಾರ್ಥನೆ ಅನ್ನೋದು ಪ್ರಾರಂಭ ಮಾಡ. ನೇರ ಕುತ್ಕೊಂಡು ಬೆನ್ನು ನೇರವಾಗಿ ಇಟ್ಕೊಳ್ಳಿ. ದೀರ್ಘ ಉಸಿರಾಟ 3 ಬಾರಿ, ಆಳವಾದ ಉಸಿರು ನಿಧಾನ ಮಾಡೋದಕ್ಕೆ. ದೀರ್ಘವಾದ ಉಸಿರಾಟ ಓಂಕಾರ. ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇಂದು ದೇವಿಯ ಆರಾಧನೆ 2ನೇ ದಿವಸ, ಚೈತ್ರ ನವರಾತ್ರಿಯ. ಈ 2ನೇ ದಿವಸದಂದು ನಾವು ತಾಯಿ ಬ್ರಹ್ಮಚಾರಿಣಿ ದೇವಿಯ ಒಂದು ಆರಾಧನೆಯನ್ನ ಮಾಡುವಂತಹ ದಿವಸ. ಇಲ್ಲಿ ಬ್ರಹ್ಮಚಾರಿಣಿ ದೇವಿ ಅಂತಂದ್ರೆ ಏನು, ಅದರ ಅರ್ಥ ಏನು, ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಗೊತ್ತಿದೆಯಲ್ಲ? ಬ್ರಹ್ಮಚಾರಿಣಿ ದೇವಿ ಅಂದ್ರೆ ಅರ್ಥ ಏನು? ಹೇಳಿ. ಬ್ರಹ್ಮ ಅಂದ್ರೆ ಏನು? ಮೂರು ತಲೆ. ಅದ್ರ ಅರ್ಥ ಏನು? ಪ್ರಯತ್ನ ಮಾಡಿ, ಎಲ್ರಿಗೂ ಗೊತ್ತಿದೆ. ಸೃಷ್ಟಿಕರ್ತ ಅಂತ. ಓಂ ಪ್ರಥಮ ಅಂತ. ಸೃಷ್ಟಿಕರ್ತ ಬ್ರಹ್ಮ. ಬ್ರಹ್ಮನ್ ಜ್ಞಾನ ಅಂದ್ರೆ ಏನು? ಮ್ಯಾಮ್ ಎಲ್ಲಾ ತಿಳಿದಿರೋ ಅಂತದ್ದು. ಏನೆಲ್ಲ ನಮ್ಗೆ ಬ್ರಹ್ಮನ್ ಮೂಲಕ ಋಷಿ ಮುನಿಗಳು ಕೊಟ್ಟಿರುವಂತ ಒಂದು ವೇದ. 4 ವೇದ.
ಸೊ ಆ ನಾಲ್ಕು ವೇದಗಳು. ಬ್ರಹ್ಮನ್ ಜ್ಞಾನ ಅಂತ ಕರಿತೀವಿ. ಬ್ರಹ್ಮನ್ ಜ್ಞಾನ ಅಂತ ಕರೆಯೋದು ಅದನ್ನೇ. ಸೊ ಆ ಬ್ರಹ್ಮನ್ ಜ್ಞಾನವನ್ನ ಪಡೆದಂತಹ ದೇವಿಯ ಒಂದು ಆರಾಧನೆ. ಸೊ ಈ 2ನೇ ದಿವಸದ ಒಂದು ದೇವಿಯ ಸ್ವರೂಪ. ಸೊ ಈ ಬ್ರಹ್ಮನ್ ಒಂದು ಪರಿಪೂರ್ಣ ಶಕ್ತಿಯನ್ನ, ಆ ಜ್ಞಾನವನ್ನ ತಾಯಿ ಹೇಗೆ ಪಡ್ಕೊಂಡ್ರು ಎನ್ನುವಂತದ್ದೇ ಸೊ ಈ ಒಂದು ಸ್ಥಿತಿಗೆ ತಾಯಿ ತಲುಪೋದಕ್ಕೆ ಮೂಲ ಕಾರಣ. ಪಾರ್ವತಿ ದೇವಿ ಯಾವಾಗ ಶಿವನನ್ನ ವರಿಸಬೇಕು ಅನ್ನುವಂತ ಹಠಕ್ಕೆ ಬಿಡ್ತಾಳ, ಸೊ ಆಗ ಭೂಮಿಯಲ್ಲಿ ಹುಟ್ಟಿದಂತ ತಾಯಿ ಅವರ ತಂದೆ ತಾಯಿ ಯಾವುದೇ ಕಾರಣಕ್ಕೂ ಶಿವನಿಗೆ ಕೊಟ್ಟು ಮದುವೆ ಮಾಡುವಂತಹ ಒಂದು ಮನಸ್ಥಿತಿಯನ್ನ ತಂದುಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಶಿವನ ಒಂದು ಸ್ಥಿತಿ ಅಂತದ್ದು, ಶಿವನ ಸ್ಥಿತಿ ಸ್ಮಶಾನವಾಸಿ. ಯಾವಾಗ್ಲೂ ಸುಟ್ಟ ಹೆಣದ ಭಸ್ಮವನ್ನ ತನ್ನ ಶರೀರಕ್ಕೆ ಹಾಕೊಂಡು ನಮ್ಮ ವಿಕಾರವಾಗಿ ತನ್ನ ತಲೆಯನ್ನ ಬಿಟ್ಟು ಯಾವಾಗ್ಲೂ, ಅಂದ್ರೆ ಶಿವ ಅಂತ ಹೇಳಿದ್ರೆ, ಶಿವನ ಸ್ಥಿತಿ ಅಂತ ಹೇಳಿದ್ರೆ ಯಾವಾಗ್ಲೂ ತನ್ನ ಒಳಗಡೆ ಇರುವಂತಹ ಆ ಶಕ್ತಿಯ ಚೈತನ್ಯವನ್ನ, ಆ ಸ್ಥಿರತೆಗೆ ಹೋಗುವಂತ ಶಕ್ತಿಯ ಹೊರತು ಹೊರಮುಖವಾಗಿ ಈ ಫಿಸಿಕಲ್ ವರ್ಲ್ಡ್ಗೆ ಅದು ಚೆನ್ನಾಗಿ ಕಾಣ್ಬೇಕು, ನಾನು ಸುಂದರವಾಗಿರ್ಬೇಕು ಅನ್ನುವಂತ ಆ ಒಂದು ಮನಸ್ಥಿತಿ ಇರೋದಿಲ್ಲ. ಓಕೆ, ಸೊ ನೀವು ಅನ್ಮ್ಯೂಟ್ ಮಾಡಿದ್ಮೇಲೆ ತಕ್ಷಣ ಮ್ಯೂಟ್ ಮಾಡ್ಕೊಡಿ, ಮಾತಾಡುವಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಡಿ. ಸೊ ಅಂತಹ ಮನಸ್ಥಿತಿ ಇರುವಂತಹ ಸ್ಥಿತಿಯಲ್ಲಿ ಅವರು ಹೊರಮುಖವಾಗಿ ಫಿಸಿಕಲ್ ವರ್ಲ್ಡ್ಗೆ ಅವರು ಹೆಚ್ಚು ಆಸ್ಪದ ಕೊಡೋದಿಲ್ಲ. ನಾನ್ ಚೆನ್ನಾಗಿ ಕಾಣ್ಬೇಕು, ಸುಂದರವಾಗಿರ್ಬೇಕು, ಆತರ ಒಂದಿದು ಇರೋದಿಲ್ಲ. ಸೊ ಇಲ್ಲಿ ಮುಖ್ಯವಾಗಿ ಯಾವ್ದ ಕಡೆಗೆ ಮೂಲ ಗಮನ ಇರತ್ತೆ ಅಂತ ಹೇಳಿದ್ರೆ ಇನ್ನರ್ ಜರ್ನಿ ಕಡೆಗೆ. ಸೊ ಒಳಗಿನ ಶಕ್ತಿ ಎಷ್ಟು ಅಗಾಧವಾಗಿ ಅವರ ಒಂದು ಸ್ಥಿತಿ ಇರ್ತದೋ ಅದಕ್ಕೆ ತಕ್ಕ ಹಾಗೆ ತನ್ನ ಪ್ರಪಂಚವನ್ನ ಪೂರ್ಣವಾಗಿ ನೋಡುವಂತ ಆ ಒಂದು ಶಕ್ತಿ, ಅಂದ್ರೆ ಈ ಜಗತ್ತನ್ನ ಯಾವ ರೀತಿ ಸಲಹಬೇಕೋ, ಯಾವ ರೀತಿ ಬದಲಾವಣೆಗಳಾಗ್ಬೇಕು, ಯಾವ ರೀತಿ ಏನ್ ಕೊಡ್ಬೇಕು ಜಗತ್ತಿಗೆ ಎನ್ನುವಂತಹ ಆ ಆಲೋಚನೆ ಬರುವಂತಹದ್ದು ಒಳಗಡೆ ಹೋದಾಗ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಹೊರಗೆ ನಾವು ಕಣ್ಬಿಟ್ಟಾಗ ಏನ್ ಕಾಣತ್ತೆ, ಸೊ ಫಿಸಿಕಲ್ ವರ್ಲ್ಡ್ ಕಾಣತ್ತೆ. ಅಂದ್ರೆ ನಾವು ಕಣ್ಬಿಟ್ಟಾಗ ನೋಡಿ ನಮಗೆ ಎಲ್ಲವೂ ಬೇರೆ ಬೇರೆ ಕಾಣಿಸ್ತದೆ ಅಲ್ವಾ. ಸೊ ಇಲ್ಲಿ ನನಗೆ ಬೇರೆ ಶರೀರ ಇದೆ, ನಿಮ್ಗೆ ಬೇರೆ ಶರೀರ ಇದೆ, ನಾನು ಬೇರೆ, ಸೊ ನೀವು ಬೇರೆ ಎನ್ನುವಂತ ಭಾವನೆಗಳು ಬರುತ್ತೆ. ಸೊ ಹಾಗೆ ಈ ಪ್ರಕೃತಿ ಬೇರೆ ಅಲ್ವಾ, ನೀವಿರೋ ಜಾಗ ಬೇರೆ, ನೀವಿರುವಂತ ಸುತ್ತಮುತ್ತಲಿನ ನೀವೇ ಬೇರೆ, ನಿಮ್ಮ ಸುತ್ತಲಿರುವಂತ ಪ್ರಕೃತಿ ಬೇರೆ ಎನ್ನುವಂತ ಭಾವನೆಗಳು ಬಂದಾಗ ಯಾವಾಗ್ಲೂ ನಾನು ಎನ್ನುವಂತಹ, ನಾನೇ ಬೇರೆ, ನಂದು, ನಾನು ಎನ್ನುವಂತಹ ಆ ಒಂದು ಸ್ಥಿತಿ ನಮ್ಮಲ್ಲಿ ಜಾಗೃತ ಆಗ್ತಾ ಬರುತ್ತೆ ಹೊರಮುಖವಾಗಿ ಯಾವಾಗ್ಲೂ ಇದ್ದಾಗ. ಸೊ ಅದಕ್ಕಾಗಿ ಇಡೀ ಜಗತ್ತು ನಂದೇ, ನಾನೇ ಜಗತ್ತು ಸೊ ಎನ್ನುವಂತ ವಿಶಾಲವಾದ ಭಾವ ಯಾವಾಗ ಬರುತ್ತೆ ಅಂದ್ರೆ ನೀವು ಧ್ಯಾನದ ಸ್ಥಿತಿನಲ್ಲಿ ಹೋಗಿ ಅಲ್ಲಿ ನನಗೆ ನಾನ್ ಯಾರು ಗೊತ್ತಿಲ್ಲ, ಸೊ ಈ ನಾನು ಎಲ್ಲಿದ್ದೀನಿ ಗೊತ್ತಿಲ್ಲ, ಸೊ ಯಾವುದು ಏನೂ ಇಲ್ಲ, ಏನು ಗೊತ್ತಾಗೋದೇ ಇಲ್ಲ, ಯಾವುದು ಏನಿಲ್ಲ, ಎಲ್ಲವೂ ಒಂದೇ. ಆ ಒನ್ನೆಸ್ ಫೀಲಿಂಗ್ ನಮ್ಗೆ ಆಗ್ತಾ ಹೋಗುತ್ತೆ ಯಾವಾಗ ಧ್ಯಾನದ ಸ್ಥಿತಿಗೆ ನಾವು ಹೋದಾಗ. ನೀವು ಹೇಳ್ತೀರಾ ಮೇಡಮ್ ನಂಗೆ ಏನು ಗೊತ್ತೇ ಆಗಿಲ್ಲ, ನಾನ್ ಧ್ಯಾನದಲ್ಲಿ ಇದ್ನಲ್ವಾ, ನಂಗೆ ಏನು ಗೊತ್ತಾಗ್ತಾ ಇಲ್ಲ, ಸೊ ನನ್ ಫುಲ್ಲಿ ಆ ಒಂದು ಸ್ಥಿತಿನಲ್ಲಿದ್ದೆ, ನಂಗೆ ಹೊರ್ಗಡೆದು ಏನು ಗೊತ್ತಿಲ್ಲ, ಸೊ ಆ ಸ್ಥಿತಿನಲ್ಲಿ ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ ಇಲ್ಲಿ ಸ್ಥಿತಿ ಗೊತ್ತಾಗೋದಕ್ಕೆ ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ ಅನ್ನೋ ಭಾವನೆ ಒಳಗಡೆ ಉಂಟಾದಾಗ ಮಾತ್ರ. ಗೊತ್ತಾಯ್ತಲ್ವಾ. ಸೊ ಇಲ್ಲ ಅಂತಂದ್ರೆ ನಮ್ಗೆ ಯಾವುದೂ ಕೂಡ ಗೋಚರಕ್ಕೆ ಬರೋದಿಲ್ಲ. ಆ ಒನ್ನೆಸ್ ಗೊಟ್ಟೋಗ್ಬಿಡ್ತೀವಿ ಆ ಒಂದು ಧ್ಯಾನದ ಸ್ಥಿತಿಯಲ್ಲಿ. ಆ ಒನ್ನೆಸ್ ಅಲ್ಲಿ ಪ್ರತಿಕ್ಷಣವೂ ಆ ಸಮಾಧಿ ಸ್ಥಿತಿಯಲ್ಲಿ ಇರುವಂತಹದ್ದು ಶಿವನ ಒಂದು ಸ್ಥಿತಿ. ಸೊ ಹಾಗಾಗಿ ಹೊರಗಿನ ಪ್ರಪಂಚಕ್ಕೆ ಹೆಚ್ಚು ಫಿಸಿಕಲ್ ವರ್ಲ್ಡ್ಗೆ ಹೆಚ್ಚು ಆಸ್ಪದ ಕೊಡೋದಿಲ್ಲ. ಅದಕ್ಕಾಗಿ ತಂದೆ ತಾಯಿ ಪಾರ್ವತಿ ದೇವಿಗೆ ಶಿವನನ್ನ ವರಿಸ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಇಂಥ ಒಂದು ಸ್ಮಶಾನ ವಾಸಿಯನ್ನ ಮತ್ತೆ ಭಸ್ಮವನ್ನ ಬಳಿದು
ವಿಭಿನ್ನವಾದಂತ ತಲೆ ಬುರುಡೆಯನ್ನ ಕೈಯಲ್ಲಿ ಯಾವಾಗೂ ಇಟ್ಕೊಂಡು ಕತ್ತಲ್ಲಿ ಹಾರ ಹಾಕೊಂಡು ಇರುವಂತಹ ಇಂಥ ಒಂದು ಯಾರಾಗ್ಲಿ ಅಲ್ವಾ, ಮಗಳಿಗೆ ಒಳ್ಳೆ ವರನೇ ನೋಡ್ಬೇಕು. ಸೊ ಆ ಒಂದು ಸ್ಟೇಟಸ್ ಚೆನ್ನಾಗಿ ಇರುವಂತಹ ಒಂದು ಅಳಿಯನೆ ಬೇಕು ಅನ್ನುವಂಥದ್ದು ಚಿಂತೆ ಯಾವಾಗ್ಲೂ ತಂದೆ ತಾಯಿಯದು ಸಾಮಾನ್ಯವಾಗಿ. ಅದೇ ತರ ತಾಯಿ ಪಾರ್ವತಿ ದೇವಿಯನ್ನ ಕೂಡ ನಾವು ಆ ತರ ಮದ್ವೆ ಮಾಡಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಆಗ ತಾಯಿ ಹಠಕ್ಕೆ ಬಿಡ್ತಾಳೆ. ಎಷ್ಟು ಹಠಕ್ಕೆ ಅಂತಂದ್ರೆ, ನಾನ್ ಹೇಗಾದ್ರೂ ಮಾಡಿ ನಾನು ಶಿವನನ್ನೇ ಒರೆಸ್ಕೊಳ್ಳೋದು ಅಂತ. ಈ ತಂದೆ ತಾಯಿಗೆ ಯಾಕೆ ಇಂಥ ಒಂದು ಮನಸ್ಥಿತಿ ಬರ್ಬೇಕು ಆ ಸಮಯದಲ್ಲಿ? ತಾಯಿಯನ್ನ ಯಾಕೆ ಶಿವನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ? ನೋಡಿ, ಇವೆಲ್ಲ ಮನಸ್ಥಿತಿ ಬರ್ಬೇಕು ಅಂತ ಹೇಳಿದ್ರೆ ಕರ್ಮದ ಫಲ ಇರುತ್ತೆ, ಯಾರಿಗಾದ್ರೂ ಅಷ್ಟೇ, ತಿಳ್ಕೊಳ್ಳಿ. ಸೊ ನಾನು ಇದ್ದ ಕಡೆ ಅಲ್ಲಿ ಏನೋ ಒಂದು ನನ್ಗೆ ವಿರುದ್ಧವಾಗಿ, ನನ್ಗೆ ಇಷ್ಟ ಇಲ್ಲದೆ ಇರೋದು ಏನೋ ಒಂದು ನಡೀತಿದೆ ಅಂದ್ರೆ ಅದೆಲ್ಲವೂ ಕೂಡ ಕರ್ಮದ ಆಧಾರದ ಮೇಲೆ ಆಗುವಂತದ್ದು. ಓಕೆ, ಇಲ್ಲ ಅಂದ್ರೆ ಆಗೋದೇ ಇಲ್ಲ, ಏನೂ ಆಗಲ್ಲ, ತಟಸ್ಥವಾಗಿರುತ್ತೆ, ನಾವು ಪ್ರಶಾಂತವಾಗಿರ್ತೀವಿ. ಹಂಗಿರೋದಿಲ್ಲ ಜೀವನ. ಯಾವಾಗ್ಲೂ ಅಷ್ಟೇ, ಯಾವ್ದಾದ್ರೂ ಒಂದು ವಸ್ತುವಿನ ಮುಖೇನ ಅಥವಾ ಒಂದು ವ್ಯಕ್ತಿಯ ಮುಖೇನ ಅಥವಾ ಪರಿಸ್ಥಿತಿಗಳ ಮುಖೇನ ನಮ್ಗೆ ಏನಾಗ್ತಾ ಇರುತ್ತೆ ಅಂದ್ರೆ ಬಾಧೆಗಳು ಉಂಟಾಗತ್ತೆ, ನೋವು ಉಂಟಾಗತ್ತೆ, ದುಃಖ ಉಂಟಾಗತ್ತೆ. ಸೊ ಯಾಕೆ ಇದೆಲ್ಲ ಉಂಟಾಗತ್ತೆ ಅಂದ್ರೆ ಕರ್ಮ ಇರುತ್ತೆ ಅಲ್ಲಿ, ಕರ್ಮದ ಆಧಾರದ ಮೇಲೆ. ಸೊ ನಾವು ಆ ಕರ್ಮವನ್ನ ಎದುರಿಸಬೇಕಾಗತ್ತೆ. ಈ ತಾಯಿಗೆ ಯಾಕೆ ಈ ಪರಿಸ್ಥಿತಿ ಬಂತು ನೋಡಿ. ಶಿವ ಬೇರೆ ಅಲ್ಲ, ಪಾರ್ವತಿ ದೇವಿ ಬೇರೆ ಅಲ್ಲ, ಒಂದೇ ಆತ್ಮ. ಅದು ಎರಡು ಭಾಗವಾಗಿ ಇಲ್ಲಿ ಇರುವಂತದ್ದು. ಪಾರ್ವತಿ ದೇವಿ ಶಿವನ ಹತ್ರ ಇದ್ರೂ ಕೂಡ ಶಿವನ ಜೊತೆಗೆ ಅವಳು ವಿಲೀನ ಆಗಿರ್ಲಿಲ್ಲ. ಒಂದೇ ಸೋಲ್ ಅದು, ಅರ್ಥ ಆಯ್ತಾ? ಒಂದೇ ಸೋಲು. ತಾಯಿ ಜೊತೆಗಿದ್ರು ಕೂಡ ಅದರದ್ದು ಇನ್ಕಾರ್ನೇಷನ್, ಅದರದ್ದು ಸೋಲ್ ಲೆವೆಲ್ ಅಲ್ಲಿ ಒನ್ನೆಸ್ ಆಗಿರ್ಲಿಲ್ಲ, ಯೂನಿಯನ್ ಆಗಿರ್ಲಿಲ್ಲ. ಸೊ ಆ ಒಂದು ಯೂನಿಯನ್ ಯಾಕೆ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ನೋಡಿ, ಪಾರ್ವತಿ ದೇವಿ ಯಾವಾಗ ದಕ್ಷ ಯಜ್ಞಕ್ಕೆ ಶಿವ ಕಳ್ಸಿಲ್ವೋ ಅವಾಗ ವಿಭಿನ್ನವಾದಂತ ಭಾವನೆಗಳು ವ್ಯಕ್ತವಾಯಿತು ತಾಯಿಗೆ. ಯಾಕೆ ಆ ಭಾವನೆಗಳು ಬಂತು? ಚಂಚಲತೆಯಿಂದ. ಚಂಚಲ ಸ್ವಭಾವ ಯಾವಾಗಿರತ್ತೆ ಅಂದ್ರೆ ನಾವ್ ಯಾವಾಗ ಹೊರಮುಖವಾಗಿ ನಮ್ಮ ಮನಸ್ಥಿತಿ ಇರ್ತದೋ ಸೊ ಆಗ. ಸೊ ಆ ತಾಯಿಗೆ ಆಗಿದ್ದು ಅದೇನೆ, ಹೊರಮುಖವಾಗಿ ಎಲ್ರೂನು ಯಜ್ಞಕ್ಕೆ ಹೋಗುವಾಗ ನನ್ನ ಮನೆಗೆ, ನಾನು ಹುಟ್ಟಿದ ಮನೆಗೇನೆ ನಾನು ಹೋಗ್ಲಿಕ್ಕೆ ಸಾಧ್ಯವಿಲ್ಲವಲ್ಲ ಎನ್ನುವಂತ ಒಂದು ದುಃಖ ಅವಳಲ್ಲಿ ಉಂಟಾಗತ್ತೆ. ಆದ್ರೆ ಆ ತಾಯಿ ದೇವತೆನೇ ಆಗಿರ್ಬೋದು, ಶಿವನ ಒಂದು ಇನ್ನೊಂದು ಭಾಗವೇ ಅಲ್ವಾ. ಸೊ ಶಕ್ತಿ ಅದು. ಆ ಶಕ್ತಿ ಆಗಿದ್ರು ಕೂಡ ಅವಳು ಅವಳ ತಪಸ್ಸು ಆ ಲೆವೆಲ್ಗೆ ರೀಚ್ ಆಗಿರ್ಲಿಲ್ಲ ಇನ್ನು. ಯಾವ ಲೆವೆಲ್ಗೆ? ಪೂರ್ಣವಾಗಿ ಒನ್ನೆಸ್ಸಿಗೆ ಹೋಗೋ ಲೆವೆಲ್ಗೆ ರೀಚ್ ಆಗಿರ್ಲಿಲ್ಲ. ಓಕೆ, ಸೊ ಯಾವಾಗ ಇದು ರೀಚ್ ಆಗಿಲ್ವೋ ಸೊ ಆಗ ಅವಳಿಗೆ ಭಾವನೆಗಳು ಬೇರೆ ಬೇರೆ ಬಂತು ಹೊರಮುಖವಾಗಿ. ಸೊ ಆವಾಗ ಏನಾಗತ್ತೆ, ಮತ್ತೆ ಅವಳು ಹಠ ಮಾಡಿ ಹೋಗ್ಲೇಬೇಕು ಅಂತನ್ನುವಂತ ಹಠ ಮಾಡಿ ಆ ಒಂದು ಚಂಚಲ ಮನಸ್ಥಿತಿಯಿಂದ ಶಿವ ಎಷ್ಟೇ ತಡೆದ್ರು ಕೂಡ ಅದನ್ನ ಮೀರಿ ತಂದೆಯ ಮನೆಗೆ ಹೋಗಿ ಅಲ್ಲಿ ಅವಳಿಗೆ ಯಾವುದೇ ರೀತಿಯ ಅಷ್ಟೊಂದು ಅದ್ದೂರಿಯಾದಂತ ಸ್ವಾಗತ ಕೂಡ ಇರೋದಿಲ್ಲ. ಯಾರು ಕೂಡ ಅಷ್ಟೊಂದು ಇಂಪಾರ್ಟೆನ್ಸ್ ಕೂಡ ಕೊಡೋದಿಲ್ಲ. ಆದ್ರೂ ಕೂಡ ಅವರ ಎತ್ತ ತಾಯಿ ಮಾತ್ರ ಅವಳಿಗೆ ಒಂದು ಇದು ಕೊಡ್ತಾರೆ, ಅವರಿಗೆ ವೆಲ್ಕಮ್ ಮಾಡುವಂತದ್ದು. ತುಂಬಾ ಚೆನ್ನಾಗಿದೆ ಅದು ಕತೆ, ತುಂಬಾ ವಿವರವಾಗಿ ನಾವು ವಿವರಿಸ್ತಾ ಹೋದ್ರೆ. ಸೊ ಹಾಗಾಗಿ ತಾಯಿ ಏನಾಗತ್ತೆ ಅಲ್ಲಿ ಮತ್ತೆ ಅಲ್ಲಿ ಬಂದವರು ಸಾಮಾನ್ಯವಾಗಿ ಅಲ್ವಾ, ಎಲ್ರು ಮದ್ವೆನಲ್ಲಿ ಅದೇ ಅಲ್ವಾ, ಶಿವನನ್ನ ಕದ್ದಿಲ್ವಂತೆ, ಎಲ್ರು ಬಂದಿದ್ದಾರೆ, ಶಿವ ಇಲ್ಲ. ಇದೆಲ್ಲ ಮಾತುಕತೆ ನಡೀತಾ ಇರುತ್ತೆ ಸಾಮಾನ್ಯ, ಇದೆಲ್ಲಾನು ಅಲ್ವಾ. ಅಳಿಯನ್ನೇ ಕರೀಲಿಲ್ವಂತೆ, ಮಗಳು ಮಾತ್ರ ಬಂದ್ಬಿಟ್ಟಿದ್ದಾಳೆ. ಇದೆಲ್ಲ ನಡೀತಾ ಇರುತ್ತೆ. ಇದೆಲ್ಲ ಮಾತುಕತೆಗಳನ್ನ ಕೇಳಿದಂತ ತಾಯಿಗೆ ಇನ್ನೂ ಒಂದ್ ರೀತಿ ಒಳಗಡೆ ಆ ಒಂದು ಇದು ಕುದಿತಾ ಇರತ್ತೆ, ಆ ಕೋಪದ ಕಿಡಿ ಇನ್ನೂ ಜಾಸ್ತಿ ಆಗ್ತಾ ಇರತ್ತೆ ಒಳಗಡೆ.
ಈ ತರ ಎಲ್ಲ ಮಾತಾಡ್ತಾ ಇರೋದ್ರಿಂದ ಇನ್ನೊಂದಷ್ಟು ಮತ್ತೆ ಯಾವಾಗ ಆಮ್, ದಕ್ಷ ಮತ್ತೆ ಇನ್ನೊಂದಷ್ಟು ಅವಮಾನವನ್ನ ಮಾಡ್ತಾನೆ ಶಿವನಿಗೆ. ಹ? ಯಾಕೆ ಕರೆದಿಲ್ಲ ನಿಮ್ಮ ಅಳಿಯ ಬರ್ಬೇಕಿತ್ತು ಅಂತ ಹೇಳುವಾಗ ಸೊ ಅದು ಅವನು ವಿರುದ್ಧವಾಗಿ ಆನ್ಸರ್ ಮಾಡ್ತಾರೆ. ಏನಂತ ನನ್ಗೆ ಅವರಿಗೆ ಇಲ್ಲಿ ಕರೆಯುವಂತ ಇದು ಇಲ್ಲ, ಅವ್ರಿಗೇನ್ ಸ್ಥಾನ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಇನ್ನೂ ಒಂದಷ್ಟು ತುಂಬಾ ಹೀನಾಯವಾಗಿ ಅವಮಾನ. ಸೊ ಈ ಅವಮಾನ ಆದಾಗ ಗಂಡನಿಗೆ ಇಂಥ ಒಂದು ಅವಮಾನ ಆಯ್ತಲ್ಲ ತಂದೆಯಿಂದ. ಅವ್ರು ಎಂಥವ್ರು ಅಲ್ವಾ? ಶಿವ ಅಂತಂದ್ರೆ ಜಗತ್ತಿನ ಒಂದು ಕಾರಣಕರ್ತರು ಅವರು. ಸೊ ಇಂಥ ಒಂದು ಶಕ್ತಿಯನ್ನ ಇವರು ವಿಭಿನ್ನವಾಗಿ ಬಿಂಬಿಸ್ತಾ ಇದ್ದಾರೆ ಎನ್ನುವಂತ ಒಂದು ನೋವು ಉಂಟಾಗತ್ತೆ ತಾಯಿಗೆ. ಸೊ ಆಗ ಅಲ್ಲಿ ಎಂಥ ಒಂದು ಕಿಚ್ಚು ಹುಟ್ಟುತ್ತೆ ಅಂತ ಹೇಳಿದ್ರೆ, ಇಂಥ ಅವಮಾನವನ್ನ ನಾನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾವಾಗ ಆ ಒಂದು ಯಜ್ಞ ಮಾಡಿ ತನ್ನ ಒಂದು ಸ್ಥಾನವನ್ನ ತುಂಬ್ಕೋಬೇಕು, ಇನ್ನೂ ಒಂದು ಉಚ್ಚ ಸ್ಥಿತಿಗೆ ತಗೊಂಡೋಗ್ಬೇಕು ಅಂತ ದಕ್ಷರು ಆ ಯಜ್ಞವನ್ನ ಮಾಡ್ತಾರೆ, ಅದನ್ನೇ ನಾನು ನಾಶ ಮಾಡ್ತೀನಿ ಎನ್ನುವಂತ ಒಂದು ಮನಸ್ಥಿತಿಯನ್ನ ತಂದುಕೊಳ್ತಾ ತಾಯಿ ಆ ಸ್ಥಿತಿಯಲ್ಲಿ ಅಗ್ನಿದೇವನಿಗೆ ತನ್ನನ್ನ ತಾನು ಆಹುತಿ ಮಾಡ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಾಗ, ಮನಸ್ಥಿತಿ ಬಂದಾಗ ಅಗ್ನಿದೇವನಿಗೆ ಗೊತ್ತಾಗತ್ತೆ. ಆಗ ಆ ಯಜ್ಞಕ್ಕೆ ಅಗ್ನಿನೇ ಬರೋದಿಲ್ಲ ಆ ಸಮಯದಲ್ಲಿ. ಸೊ ಆಗ ಇವಳು ಒಂದ್ ಸ್ವಲ್ಪ ಎಚ್ಚೆತ್ಕೊಂಡು ಮತ್ತೆ ಒಳಗಡೆ ಹೋಗ್ತಾಳ ತಾಯಿ. ಓ ಇಲ್ಲ, ನಾನ್ ಮಾಡ್ತಾ ಇರೋದೇನೋ ಇದ್ರಲ್ಲಿ ವ್ಯತ್ಯಾಸ ಇದೆ, ಬೇಡ. ಯಾಕೆ ಅಗ್ನಿನೇ ಇಲ್ಲ ಅಲ್ಲಿ, ಅಗ್ನಿ ಬರೋದಿಲ್ಲ, ಅಗ್ನಿ ತುಂಬಾ ತಡೀತಾರೆ, ನಾನ್ ಇಲ್ಲಿ ಬರೋದಿಲ್ಲ. ಅಗ್ನಿದೇವನಿಗೆ ಗೊತ್ತಾಯ್ತು ತಾಯಿಯ ಒಂದು ಪ್ರಕೋಪ ಹೇಗಿದೆ ಅಂತ. ಸೊ ಆಗ ಅಗ್ನಿದೇವ ಸೊ ಅದನ್ನ ನೆನೆಸಿದಂತ ತಾಯಿ ಏನ್ ಮಾಡ್ತಾಳೆ, ಅದನ್ನ ಸ್ವಲ್ಪ ಅವಳನ್ನ ಹೇಗೇಗೋ ಒಂದಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಅವಳ ಮನಸ್ಸನ್ನ ಒಂದು ಸ್ಥಿತಿನಲ್ಲಿ ಕೂತ್ಕೊಂಡಿರ್ತಾಳೆ. ಸೊ ಯಜ್ಞ ಮಾಡುವಾಗ ಸರಿ, ಈಗ ಏನಾಯ್ತು, ಇದು ಅಗ್ನಿದೇವನಿಗೆ ಓಕೆ, ಅವರಿಗೂ ಕೂಡ ಒಂದು ಅರಿವಿಗೆ ಬಂತು, ಓಕೆ ತಾಯಿ ಬ್ಯಾಲೆನ್ಸ್ಡ್ ಆಗಿದ್ದಾಳೆ ಅಂತ. ಸೊ ಆ ನಂತರ ಏನಾಗತ್ತೆ, ಇಲ್ಲಿ ಯಜ್ಞ ಪ್ರಾರಂಭ ಆಗತ್ತೆ. ಸೊ ಪ್ರಾರಂಭ ಆದಾಗ ಸೊ ಏನಾಗುತ್ತೆ, ಅಲ್ಲಿ ಎಲ್ಲವೂ ನಡೀತಾ ಇರುತ್ತೆ, ಇನ್ನೊಂದು ಸ್ವಲ್ಪ ನಡೀಬೇಕು. ಆ ಸಮಯದಲ್ಲಿ ಏನಾಗತ್ತೆ ಅಂದ್ರೆ ಮತ್ತೆ ಇನ್ನೊಂದು ಸಿಚುವೇಶನ್ ಕ್ರಿಯೇಟ್ ಆಗತ್ತೆ. ಅಲ್ಲೂ ಕೂಡ ತಂದೆಯಿಂದ ಮತ್ತೆ ಗಂಡನ ಬಗ್ಗೆ ಅವಮಾನ ಆಗತ್ತೆ, ಒಂದು ಮಾತು ಬರುತ್ತೆ. ಸೊ ಅಂತ ಸಂದರ್ಭದಲ್ಲಿ ತಾಯಿಗೆ ಅದನ್ನ ತಡ್ಕೊಳಕ್ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾಳೆ ಅಂತಂದ್ರೆ, ಅಗ್ನಿ ಅಲ್ಲಿ ಯಜ್ಞಕ್ಕೆ ಅಂತ ಮುರಿತಾ ಇರುವಂತ ಆ ಅಗ್ನಿಗೆ ಅಲ್ಲಿ ಅವಳು ತನ್ನನ್ನ ಯಾವುದೇ ರೀತಿಯ ಒಂದು ಭಾವನೆಗಳು ತಂದ್ಕೊಳ್ಳದೆ ತನ್ನನ್ನ ತಾನು ಅಲ್ಲಿಗೆ ಅರ್ಪಿಸ್ಕೊಂಡ್ಬಿಡ್ತಾಳೆ. ಇದನ್ನ ನಾನು ಅಪವಿತ್ರಗೊಳಿಸ್ಬೇಕು ಅನ್ನುವಂತ ಉದ್ದೇಶದಿಂದ. ಸೊ ಈ ಉದ್ದೇಶ ಇದೆಯಲ್ಲ, ಇದೊಂದು ನೆಗೆಟಿವ್ ಉದ್ದೇಶ ಅಲ್ವಾ, ನಕಾರಾತ್ಮಕ ಒಂದು ವಿಚಾರ ಆ ಥಾಟ್ ಅಲ್ಲಿ ಬಂದಿರುವಂತದ್ದು. ಸೊ ಈ ಒಂದು ಕಾರಣಕ್ಕಾಗಿ ಸೊ ಏನ್ ಮಾಡಿದ್ರು ತಾಯಿ, ಮತ್ತೆ ಯಾವಾಗ್ಲೂ ಅಷ್ಟೇ ತಿಳ್ಕೊಳ್ಳಿ, ನಮ್ಮ ಶರೀರ ನಮ್ಗೆ ಸಿಕ್ಕಿರತ್ತೆ, ಈ ಶರೀರವನ್ನ ನಾಶ ಮಾಡ್ಕೊಳ್ಳುವಂತ ಹಕ್ಕು ನಮ್ಗೆ ಇರೋದಿಲ್ಲ. ಗೊತ್ತಾಯ್ತಲ್ವಾ? ಈ ನರಜನ್ಮಕ್ಕೆ ನಮ್ಗೆ ಯಾವತ್ತೂ ಅಷ್ಟೇ ದೈವಿ ಶಕ್ತಿ ಇರ್ಲಿ, ಏನೇ ಶಕ್ತಿ ಇರ್ಲಿ ಕೂಡ, ಏನೇ ಇದ್ರು ಕೂಡ ಈ ಶರೀರವನ್ನ ನಾಶ ಮಾಡ್ಕೊಳ್ಳುವಂತ ಶಕ್ತಿ ನಮ್ಗೆ ಇಲ್ಲ. ನಮ್ಗೆ ಅಂದ್ರೆ ಯಾವುದು ನಮ್ಗೆ ಅರ್ಹತೆ ಇಲ್ಲ ಅದನ್ನ ನಾಶ ಮಾಡ್ಕೊಳ್ಳೋದಕ್ಕೆ. ಸೊ ಯಾರು ಈ ಶರೀರವನ್ನ ನಾಶ ಮಾಡ್ತಾರೆ, ಆಗ ಆತ್ಮ ಡಿಸೈಡ್ ಮಾಡಿ ಬಂದಿರ್ತದೆ ಈ ಶರೀರದಲ್ಲಿ ಎಷ್ಟು ದಿವಸ ಇದು ಜರ್ನಿ ಮಾಡ್ಬೇಕಂತ ಅಲ್ವಾ. ಇದೊಂದು ವಾಹನ, ಈ ಶರೀರ ಇದೊಂದು ದೇಗುಲ ತರ. ಸೊ ಈ ಒಂದು ಶರೀರದಲ್ಲಿ ಅದು ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಅದು ಡಿಸೈಡ್ ಮಾಡಿ ಬಂದಿರ್ತದೆ, ಇಷ್ಟು ದಿವಸ ನಾನು ಈ ಒಂದು ಶರೀರದಲ್ಲಿ ಪ್ರಯಾಣ ಮಾಡ್ತೀನಿ. ಅದು ಭಗವಂತನ ಪ್ರೇರೇಪಣೆಯಿಂದ ಆಗುವಂತಹದ್ದು, ಭಗವಂತನ ಇಚ್ಛೆಯಿಂದ ಆಗುವಂತಹದ್ದು. ಆದ್ರೆ ಇಲ್ಲಿ ಅಕಸ್ಮಾತ್ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಧ್ಯದಲ್ಲಿ, ಸೊ ಯಾವುದೇ ರೀತಿಯ ಒಂದು
ಸ್ಥಿತಿಯಲ್ಲಿ ಅರ್ಧಕ್ಕೆ ಈ ಒಂದು ಶರೀರ ನಾಶ ಆದ್ರೆ ಆಗ ಆ ಆತ್ಮಕ್ಕೆ ಡಿಸೈಡ್ ಮಾಡಿ ಬಂದಿರ್ತದೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಎಲ್ಲೂ ಹೋಗಕ್ ಆಗೋದಿಲ್ಲ. ಮೇಲ್ಗಡೆ ಮತ್ತೆ ಆ ಒಂದು ಪಿತೃಲೋಕದಲ್ಲಿ ಎಂಟ್ರಿ ಇಲ್ಲ. ಮತ್ತೆ ಇನ್ನೊಂದು ಶರೀರ ಇಲ್ಲ. ಯಾಕಂದ್ರೆ ಇದು ಎಷ್ಟರವರೆಗೆ ಈ ಶರೀರ ಇದೆಯೋ ಅಲ್ಲಿವರೆಗೂ ಆ ಶರೀರದಲ್ಲಿ ಪ್ರಯಾಣ ಮಾಡ್ಬೇಕಷ್ಟೇ ಹೊರತು ಅದಕ್ಕೆ ಅದು ನಿಯಮ, ಅದು ಪಾಲನೆ ಮಾಡ್ಲೇಬೇಕು. ಓಕೆ, ಸೊ ಅದು ಮಾಡಿಲ್ಲ ಅಂತ ಮಾಡೋದಕ್ಕೆ ನಾನು ಆಗಲ್ಲ ಅಂತ ಹೇಳೋಕೆ ಆಗೋದಿಲ್ಲ. ಯಾಕಂದ್ರೆ ಆತ್ಮ ಯಾವಾಗ್ಲೂ ಸತ್ ಚಿತ್ ಆನಂದ ಅಲ್ವಾ, ಅಂದ್ರೆ ಸತ್ಯದಲ್ಲಿರುತ್ತೆ ಯಾವಾಗ್ಲೂ, ಅದು ನಿತ್ಯಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಅದು ಅಲ್ಲೂ ಹೋಗದೆ ಇಲ್ಲೂ ಇರೋಕ್ಕಾಗದೆ ಅಂತರ್ ಒಂದು ಸ್ಥಿತಿಯಲ್ಲಿ ಅದಿರತ್ತೆ. ಅದಕ್ಕೋಸ್ಕರನೇ ಆತ್ಮ ಅಂತಂದ್ರೆ ಅದೊಂದು ಶಕ್ತಿ ಅಲ್ವಾ, ಭಗವಂತನ ಒಂದು ಪದಾರ್ಥ, ಬ್ರಹ್ಮನ್ ಪದಾರ್ಥ ಅಂತ ಕರಿತೀವಿ ಅದಕ್ಕೆ ಅಲ್ವಾ. ಸೊ ಆ ಪದಾರ್ಥಕ್ಕೆ ನಾವ್ ಯಾವತ್ತೂ ಈ ತರ ಒಂದು ಸ್ಥಿತಿನ ನಿರ್ಮಾಣ ಮಾಡಬಾರದು. ನಿರ್ಮಾಣ ಮಾಡಿದ್ರೆ ಏನಾಗತ್ತೆ, ಸೊ ಒಂದಷ್ಟು ದಿವಸ ಈ ತರ ಒಂದು ಪ್ರಾಬ್ಲಮ್ ಎಲ್ಲ ಆಗಿ ಆದ್ರೂ ಕೂಡ ನೋಡಿ ಆ ಒಂದು ಇದಕ್ಕೆ ಹೋದ್ರೆ ಇನ್ನೂ ತುಂಬಾ ದೊಡ್ಡದ ವಿಚಾರ ಅದು. ಎಲ್ಲಿ ಆ ಒಂದು ಆತ್ಮ ಅಂತರ್ಪಿಶಾಚಿಯಾಗಿ ಇರ್ತದೋ, ಸೊ ಅದಕ್ಕೂ ಕೂಡ ಮುಕ್ತಿ ಕೊಡಿಸ್ಬೇಕು ಅಂತ ಶಿವ ತಪಸ್ ಮಾಡ್ತಾರೆ. ಆಕ್ಚುಲಿ ಅದಕ್ಕೋಸ್ಕರನು ಶಿವನೇ ಬೇಕು, ಶಿವನೇ ಮತ್ತೆ ಅದಕ್ಕೆ ಮುಕ್ತಿ ಕೊಡಿಸುವಂತ ಕಾರ್ಯವನ್ನ ಮಾಡೋದು. ಅದನ್ನ ಯಾವ ರೀತಿ ಮಾಡ್ತಾರೆ ಗೊತ್ತಾ, ಈ ಒಂದು ಆತ್ಮಕ್ಕೆ ಒಂದು ಶರೀರ ಕೊಡಿಸ್ಬೇಕು ಅನ್ನೋದಕ್ಕೆ ಶಿವನೇ ತಪಸ್ ಮಾಡ್ತಾರೆ. ಯಾಕಂತಂದ್ರೆ ಆ ಆತ್ಮ ಕೂಡ ಶಿವನ ಒಂದು ಭಾಗ ಅಲ್ವಾ. ಸೊ ಅದಕ್ಕೋಸ್ಕರ ಶಿವನೇ ಮತ್ತೆ ಅದಕ್ಕೋಸ್ಕರ ಒಂದು ತಪಸ್ಸನ್ನ ಮಾಡಿ ಆ ಒಂದು ಆತ್ಮಕ್ಕೆ ಬಿಡುಗಡೆನೂ ಕೂಡ ಮಾಡ್ತಾರೆ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ಆಗಿದ್ರೆ ದೇಹ ಒಂದು ಬೇಕಲ್ವಾ ಆ ಒಂದು ಆತ್ಮಕ್ಕೆ, ಆ ಅತೃಪ್ತ ಆತ್ಮಕ್ಕೆ ಒಂದು ಶರೀರ ಬೇಕು. ಅದಕ್ಕೋಸ್ಕರ ಒಂದು ನಿಯಮವನ್ನ ಒಂದು ಬರುತ್ತೆ ಅವ್ರ ಧ್ಯಾನದ ಸ್ಥಿತಿಯಲ್ಲಿ, ಒಂದು ನಿಯಮ ರಚನೆ ಆಗತ್ತೆ. ಏನಂತ ಹೇಳಿದ್ರೆ, ಯಾರು ಮುಸ್ಸಂಜೆ ಹೊತ್ತಲ್ಲಿ ಒಂದು ಗಂಡು ಹೆಣ್ಣು ವಿಲೀನ ಆಗಿ ಗರ್ಭವನ್ನ ಧರಿಸ್ತಾರೋ ಅಂತ ಹೊಟ್ಟೆಯಲ್ಲಿ ಈ ಒಂದು ಅತೃಪ್ತ ಆತ್ಮ ಬಂದು ಅಲ್ಲಿ ಆ ಒಂದು ಗರ್ಭದಲ್ಲಿ ಸೇರ್ಬೇಕು ಅನ್ನುವಂತ ಒಂದು ನಿಯಮ ರಚನೆ ಮಾಡ್ತಾರೆ. ಅದಕ್ಕೇನೆ ಒಳ್ಳೆ ಆತ್ಮಗಳು ನಾವು ಗರ್ಭ ಧರಿಸ್ಬೇಕು ಅಂತ ಹೇಳಿದ್ರೆ, ಸೊ ಮುಸ್ಸಂಜೆ ಹೊತ್ತಲ್ಲಿ ಆ ತರ ಒಂದು ಹೆಣ್ಣು ಗಂಡಿನ ವಿಲೀನ ಆಗಬಾರದು ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಆದ್ರೆ ಇದ್ ಯಾಕೆ ಅಂದ್ರೆ ಇದು ಮೂಲ ಕಾರಣ. ಯಾಕಂದ್ರೆ ಅಲ್ಲಿ ಬರುವಂತದ್ದೆಲ್ಲ ಅತೃಪ್ತ ಆತ್ಮಗಳು ಅಲ್ವಾ. ಸೊ ಹಾಗಾಗಿ ಆ ಅತೃಪ್ತ ಆತ್ಮಗಳಿಗೆ ಅಷ್ಟೊಂದು ಇದಿರಲ್ಲ, ಪವರ್ ಇರೋದಿಲ್ಲ. ಹಿಂದಿನ ಕರ್ಮಗಳನ್ನೆಲ್ಲ ತುಂಬಾ ಹೊತ್ಕೊಂಡ್ ಬಂದಿರುತ್ತದು. ಸೊ ಅದನ್ನ ನೋಡೋದಕ್ಕೆ ನಮ್ಗೆ ತಂದೆ ತಾಯಿಯಾಗಿ ಅಷ್ಟು ಶಕ್ತಿ ಕೂಡ ಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಆ ಒಂದು ಕೂಡ ಮಾತು ಕೂಡ ನಮ್ಮ ಹಿರಿಯರು ನಮ್ಗೆ ಹೇಳ್ತಾ ಇರ್ತಾರೆ, ಮಲಗಬಾರ್ದು ಮುಸ್ಸಂಜೆಯಲ್ಲಿ, ಆತರ ಹೇಳೋದು ಅದಕ್ಕೆ. ಸೊ ಈ ರೀತಿ ಅದೊಂದು ಪಾರ್ಟ್. ಓಕೆ, ಸೊ ಇದು ಏನಾಗತ್ತೆ, ತಾಯಿ ಇನ್ನೊಂದು ಇದು ತಗೊಂಡಾಗ, ಆದ್ರೆ ಆ ಆತ್ಮ ದೈವಿ ಶಕ್ತಿ ಇರುವಂತ ಆತ್ಮ ಅಲ್ವಾ. ಅದಕ್ಕೋಸ್ಕರ ಅದು ಇನ್ನೊಂದು ಲೋಕ, ಕೆಳಲೋಕದಲ್ಲಿ ಅದಕ್ಕೆ ಜನ್ಮ ಸಿಗೋದು ಅಲ್ವಾ. ಮೇಲ್ಲೋಕದಲ್ಲಿ ಹೋಗೋಕ್ಕಾಗಲ್ಲ, ಅದು ಆ ಒಂದು ಲೋಕದಲ್ಲೂ ಇರೋಕ್ಕಾಗೋದಿಲ್ಲ. ಅದಕ್ಕೆ ಕೆಳಗಿನ ಲೋಕದಕ್ಕೆ ಬರುತ್ತೆ. ಅದು ಮನುಷ್ಯನ ರೂಪವನ್ನ, ಅಂದ್ರೆ ಈ ಮಾನವ ಜನ್ಮದ ಸ್ವರೂಪವನ್ನ ಅದು ತಗೊಳುತ್ತೆ. ದೈವಿ ಶಕ್ತಿ ಇರುವಂತಹ ಆ ಮಹಾತಾಯಿ ಎಂಥ ತಾಯಿ ಅಂತ ಹೇಳಿದ್ರೆ, ಇಡೀ ಸೃಷ್ಟಿಕರ್ತೆ, ಬ್ರಹ್ಮಾಂಡವನ್ನ ರಚಿಸಿದಂತ ತಾಯಿ ಅದು. ಬ್ರಹ್ಮಾಂಡದಲ್ಲಿ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ರಚನೆ ಮಾಡಿದಂತ ಆ ಜಗನ್ಮಾತೆ, ಆ ತಾಯಿ ಈಗ ಭೂಮಿಯಲ್ಲಿ ಹುಟ್ಟುವಂತ ಸ್ಥಿತಿ. ಸೊ ಈ ಕರ್ಮದ ಆಧಾರದ ಮೇಲೆ ಬಂದಿರುವಂತದ್ದು. ಅಂದ್ರೆ ಆ ಒಂದು ಸೋಲ್ ಏನಿದೆ ಅದು ಫೆಮಿನೈನ್ ಎನರ್ಜಿ. ಫೆಮಿನೈನ್ ಎನರ್ಜಿ ಅಂದ್ರೆ ಸ್ತ್ರೀ ತತ್ವ ಅಂತ ಕರಿತೀವಿ. ಶಿವನ ಒಂದು ಭಾಗ ಅದು. ಶಿವನ ಒಂದು ಭಾಗ.
ಸೊ ಈ ಒಂದು ಸ್ತ್ರೀ ತತ್ವ ಮತ್ತೆ ಅದು ಶಿವನನ್ನ ಹೋಗಿ ಜಾಯ್ನ್ ಆದಾಗ ಮಾತ್ರ ಅದಕ್ಕೆ ಒಂದು ಪರಿಪೂರ್ಣ ಸ್ಥಿತಿ, ಒಂದು ಪರಿಪೂರ್ಣತೆ ಅದಕ್ಕೆ ಸಿಗುವಂತದ್ದು. ಸೊ ಹಾಗಾಗಿ ಏನಾಗತ್ತೆ, ಸೊ ಇಲ್ಲಿ ಬ್ರಹ್ಮಚಾರಿಣಿ ಅಂದ್ರೆ ಈ ಒಂದು ಪಾರ್ವತಿ ದೇವಿಗೆ ಈ ಒಂದು ಲೋಕದಲ್ಲಿ ಶಿವನನ್ನ ಹೊರಿಸ್ಬೇಕು. ಯಾಕಂದ್ರೆ ಹುಟ್ಟುತ್ತಾನೆ ಆ ತಾಯಿಗೆ ಒಂದು ಅಗಾಧವಾದ ಕನೆಕ್ಷನ್ ಶಿವನಿಗೆ. ಯಾಕೆಂತಂದ್ರೆ ಅದು ಶಿವನ ಅರ್ಧ ಭಾಗ, ಬಿಟ್ಟು ಇರ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಹುಟ್ಟುತ್ತಾನೆ, ಅದಕ್ಕೆ ಒಳಗಡೆಯಿಂದ ಯಾವಾಗ್ಲೂ ಕಾಣುವಂತ ಅಂಬಲ ಇದೆಲ್ಲ ಹುಟ್ಟುತ್ತಾ ಇರತ್ತೆ, ತನ್ನ ಒಳಗೆಯಿಂದ ಬರ್ತಾ ಇರತ್ತೆ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ತಾಯಿ ತುಂಬಾ ಹಠ ಮಾಡಿ ನಾನು ಸೇರ್ಬೇಕು ಅನ್ನುವಂಥದ್ದು ಮನಸ್ಸನ್ನ ತಂದ್ಕೊಳ್ತಾ ಆ ಸ್ಥಿತಿಯಲ್ಲಿ ಇರುವಾಗ ಯಾಕೆ ತಂದೆ ತಾಯಿ ಒಪ್ಪೋದಿಲ್ಲ ಅಂತ ಹೇಳಿದ್ರೆ, ಮುಖ್ಯವಾಗಿ ಏನಂತ ಅಂದ್ರೆ ಬ್ರಹ್ಮನೇ ಅವರಿಗೆ ಜ್ಞಾನ ಕೊಟ್ಟಿರ್ತಾರೆ ಏನಂತ, ಸೊ ಇವ್ರು ಒಪ್ಪಬಾರದು ಅಂತ. ಯಾಕೆ? ಕರ್ಮ ಇದೆ ಹಿಂದಿಂದು. ಯಾಕೆ ಅಂತಂದ್ರೆ ಆ ತಾಯಿ ಇನ್ನೂನು ಕಂಪ್ಲೀಟ್ ತನ್ನ ಒಂದು ಹೈಯರ್ ಕಾನ್ಶಿಯಸ್ ಲೆವೆಲ್ಗೆ ಹೋಗಿರೋದಿಲ್ಲ ಆ ತಾಯಿಯ ಒಂದು ಸ್ಥಿತಿ. ಓಕೆ, ಪ್ರಬುದ್ಧತೆ ಇರೋದಿಲ್ಲ. ಸೊ ಏನಾದ್ರೂ ಪಾರ್ವತಿ ದೇವಿ ಹೇಗೆ ತನ್ನ ಶರೀರವನ್ನ ಇದಕ್ಕೆ ಅರ್ಪಿಸ್ಕೊಂಡ್ಬಿಟ್ಲು, ಆತರ ಒಂದು ತಪ್ಪು ಮತ್ತೆ ಮಾಡಬಾರ್ದಲ್ವಾ? ಮತ್ತೆ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಆ ಕರ್ಮದ ಆಧಾರದ ಮೇಲೆ ತಂದೆ ತಾಯಿ ಒಪ್ಪೋದಿಲ್ಲ ಶಿವನನ್ನ ಮತ್ತೆ ವಿವಾಹ ಆಗೋದಕ್ಕೆ. ನೋಡಿ, ಆ ಕರ್ಮ ಹಾಗೇನೆ ಅದು ತಾಯಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಕರ್ಮ ಫಾಲೋಸ್. ನಾವೇನ್ ಮಾಡ್ತೀವೋ ಸೊ ಅದಕ್ಕೆ ಆಧಾರದ ಮೇಲೆ ಸೊ ನಮಗೆ ಕರ್ಮ ನಮ್ ಜೊತೆಗೆ ಬರ್ತಾ ಹೋಗುತ್ತೆ ಇನ್ನೊಂದು ಜನ್ಮಕ್ಕೆ. ಸೊ ಈಗ ಏನಾಯ್ತು, ತಾಯಿಗೆ ಬೇಕೇ ಬೇಕು ಅನ್ನುವಂತ ಹಠ, ಶಿವನನ್ನ ಸೇರ್ಲೇಬೇಕು. ಯಾಕಂದ್ರೆ ಶಿವಂದು ಅರ್ಧ ಭಾಗ ಅದು. ಶಿವ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಸೊ ಅದಕ್ಕಾಗಿ ಏನ್ ಮಾಡುತ್ತೆ ಪಾರ್ವತಿ ದೇವಿ, ತಪಸ್ಸು, ತುಂಬಾ ಅಗಾಧವಾದಂತ ತಪಸ್ಸನ್ನ ಕೈಗೊಳ್ತಾಳ ಅವಳು. ಸೊ ಎಂಥ ತಪಸ್ಸು ಅಂದ್ರೆ ಕಠಿಣವಾದ ತಪಸ್ಸು. ಅನ್ನ ನೀರು ಎಲ್ಲವನ್ನ ಬಿಟ್ಟು ಎಂತ ಮಾಡ್ತಾಳೆ ಅಂತ ಹೇಳಿದ್ರೆ, ಈ ಮಾಡಿದಂತ ತಪಸ್ಸು ಶಿವ ಸಮಾಧಿ ಸ್ಥಿತಿಯಲ್ಲಿ ಕುಳಿತಿದ್ರು ಕೂಡ ಆ ಸ್ಥಿತಿಯಲ್ಲೂ ಡಿಸ್ಟರ್ಬ್ ಮಾಡುವಂತ ಒಂದು ತಪಸ್ಸನ್ನ ತಾಯಿ ಮಾಡ್ತಾಳೆ ಅಂತ ಆಯ್ತಾ. ಸೊ ಇಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ, ಸಮಾಧಿ ಸ್ಥಿತಿಯಲ್ಲಿ ಯಾವಾಗ ಶಿವ ಹೋಗ್ತಾರೆ ಅಂತ ಹೇಳಿದ್ರೆ, ಪ್ರಪಂಚದ ಈ ಜಗತ್ತಿನ ಸೃಷ್ಟಿಯಲ್ಲಿ ಏನಾದ್ರೂ ಅದನ್ನ ಮೇಂಟೈನ್ ಮಾಡ್ಕೋಬೇಕು ಅಂದ್ರೆ ಈ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಆಗ್ಬಾರ್ದು ಅಲ್ವಾ. ಪ್ರಪಂಚದಲ್ಲಿ ಇರೋದು ಹೀಗೆ ಇರ್ಬೇಕು. ಸೂರ್ಯ ಬೆಳಗ್ಗೆ ಎದ್ದು ಉದಯ ಆಗ್ಬೇಕು, ಕಾಲಕ್ಕೆ ತಕ್ಕ ಹಾಗೆ ಬೆಳಗ್ಗೆ ಸಾಯಂಕಾಲ ಆಗ್ಬೇಕು, ಕಾಲಕ್ಕೆ ತಕ್ಕ ಹಾಗೆ ಮಳೆ ಬೆಳೆ ಆಗ್ತಾ ಇರ್ಬೇಕು, ಮತ್ತೆ ಎಲ್ಲವೂ ನಡೀತಾ ಇರ್ಬೇಕು ಸೃಷ್ಟಿಯಲ್ಲಿ ಅಲ್ವಾ. ಸೊ ಇಲ್ಲ ಅಂತ ಹೇಳಿದ್ರೆ ಅದು ಹೆಂಗಾಗತ್ತೆ, ಶಿವ ಯಾವಾಗ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟು ಆ ಸ್ಥಿತಿಯಲ್ಲಿ ಇವೆಲ್ಲವನ್ನ ತನ್ನ ಹಿಡಿತದಲ್ಲಿ, ಆ ಶಕ್ತಿಯ ಒಂದು ಚೈತನ್ಯ ಶಕ್ತಿಯಲ್ಲಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ, ಇದೇ ತರ ಮೇಂಟೈನ್ ಆಗ್ಬೇಕಂತ. ಸೊ ಯಾವಾಗ ಆ ಸ್ಥಿತಿಯಲ್ಲಿದ್ದಾಗ ಈ ತಾಯಿ ಮಾಡಿದಂತ ತಪಸ್ಸು, ಶಿವ ನನ್ಗೆ ಬೇಕೇ ಬೇಕು ಎನ್ನುವಂತ ಅಗಾಧವಾದ ತಪಸ್ಸು ಶಿವನನ್ನ ಡಿಸ್ಟರ್ಬ್ ಮಾಡತ್ತೆ. ತಾಯಿಗೆ ಅಲ್ಲೊಂದು ಕರ್ಮ ಶುರು ಆಗತ್ತೆ. ಯಾಕೆಂದ್ರೆ ಯಾವಾಗ ಈ ಪ್ರಪಂಚದ ಕೆಲಸವನ್ನ ಕಾರ್ಯವನ್ನ ನಿರ್ಮಾಣ ಮಾಡ್ತಾ ಇರುವಂತ ಆ ಶಕ್ತಿ, ಚೈತನ್ಯ ಶಕ್ತಿಗೆ ಸೊ ಇಂಥ ಒಂದು ಡಿಸ್ಟರ್ಬೆನ್ಸ್ ಆಯ್ತಲ್ವಾ. ಇವದು ಶಕ್ತಿ ಅಗಾಧವಾಗೇ ಇರಬಹುದು, ಆದ್ರೂ ಕೂಡ ಮಾಡದಂತ ಕರ್ತವ್ಯ ಏನು, ಈ ಜಗತ್ತಿಗೆ ಆ ಭಗವಂತ ಪರಮಾತ್ಮ ಸೊ ಅವನ ಚೈತನ್ಯ ಶಕ್ತಿಯನ್ನ ಬಲ ಮಾಡ್ಕೊಳ್ಳುವಂತ ಕಾರ್ಯದಲ್ಲಿ ಇರುವಾಗ, ಸೊ ಇಂಥ ಕಾರ್ಯದಲ್ಲಿ ಆ ಒಂದು ಶಕ್ತಿಗೆ ಡಿಸ್ಟರ್ಬ್ ಆಗುವಂತ ತಪಸ್ಸನ್ನ ಗೈದಂತ ತಾಯಿಗೆ ಮತ್ತಷ್ಟು ಏನಾಗುತ್ತೆ, ಒಂದಷ್ಟು ಮತ್ತೆ ಅವಳಿಗೆ ಆ ಕರ್ಮದ ಫಲ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಮತ್ತೆ ಈ ತಪಸ್ಸು ಮಾಡಿದ್ಮೇಲೆ ಕೂಡ ಶಿವ ಎಚ್ಚರ ಆಗಿ ಮತ್ತೆ ಇವಳ ತಪಸ್ಸಿಗೆ ಮೆಚ್ಚಿ ಶಿವ ಮದುವೆ ಆದ್ರೂ ಕೂಡ
ಪಾರ್ವತಿ ದೇವಿಯನ್ನ ಅದು ಯುನೈಟ್ ಮಾಡ್ಕೊಂಡಿರೋದಿಲ್ಲ. ಓಕೆ, ಯೂನಿಯನ್ ಆಗಿರೋದಿಲ್ಲ, ಅದು ಬೇರೆನೆ ಸೋಲ್ ಆಗಿ ಇರುತ್ತೆ. ಪಾರ್ವತಿ ದೇವಿ ಇನ್ನೊಂದು ಶಕ್ತಿಯಾಗೇನೆ ಹೊರಮುಖವಾಗಿ ಫಿಸಿಕಲ್ ಫಾರ್ಮ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಪುರಾಣಗಳಲ್ಲಿ ಇರುವಂತಹದ್ದು. ಹಾಗಾಗಿ ಏನಾಗತ್ತೆ, ಆ ಇಂಥ ಒಂದು ಕರ್ಮವನ್ನು ಕೂಡ ತಾಯಿ ಎದುರಿಸ್ತಾಳೆ ಅನ್ನುವಂಥದ್ದು. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಈ ತಪಸ್ಸನ್ನ ಮಾಡ್ತಾ ಇರುವಾಗ ಅವಳಿಗೆ ತನ್ನ ತಪಸ್ಸಿಂದ ಶಿವ ಬರ್ತಾನೆ ಇಲ್ವಲ್ಲ, ಏನ್ ಮಾಡಿದ್ರು ಒಲಿತಾ ಇಲ್ವಲ್ಲ ಅನ್ನೋ ಒಂದು ಸ್ಥಿತಿಗೆ ಏನಾಗತ್ತೆ ಅಂದ್ರೆ, ಅವಳು ಕಾಮನ ಒಂದು ಸಹಾಯವನ್ನ ತಗೋತಾಳೆ ತಾಯಿ. ಯಾಕಂದ್ರೆ ಶಿವನನ್ನ ಎಬ್ಬಿಸ್ಬೇಕಲ್ಲ, ಅದಕ್ಕೋಸ್ಕರ ಕಾಮನನ್ನ ಸಹಾಯ ತಗೋತಾಳೆ ಇವಳು. ಇದಕ್ಕೆ ಎಚ್ಚರ ಮಾಡಿ ನನ್ಗೆ ವರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಆಗ ಅವನು ಕಾಮನ ರೂಪದಲ್ಲಿ ಹೋಗಿ ನೃತ್ಯ ಮಾಡಿ ಅವರಿಗೆ ಬಾಣದಿಂದ ಬಾಣವನ್ನ ಬಿಟ್ಟು ಸೊ ಅವರಿಗೆ ಡಿಸ್ಟರ್ಬ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಆ ಕರ್ಮದ ಆಧಾರದ ಮೇಲೆ ತಾಯಿನ ಅವರು ಮತ್ತೆ ಯೂನಿಯನ್ ಮಾಡೋದಿಲ್ಲ. ಸೊ ಮತ್ತೆ ಪಾರ್ವತಿ ದೇವಿ ಸಪರೇಟ್ ಆಗಿ ಶಿವನಿಂದ ಇರ್ತಾರೆ ಮದ್ವೆ ಆದ್ರೂ ಕೂಡ ಆ ಕರ್ಮದ ಆಧಾರದ ಮೇಲೆ. ಅದಕ್ಕೇನೆ ಕೇಳ್ಕೊಡಿ. ಸೊ ಇಂಥ ಕರ್ಮಗಳನ್ನ ಎದುರಿಸಂತ ಅಂತ ಒಂದು ಶಕ್ತಿ ಜಗನ್ಮಾತೆ, ಆ ತಾಯಿಗೇನೆ ಕರ್ಮ ಬಿಟ್ಟಿಲ್ಲ. ಓಕೆ, ಜಗದ ನಿಯಮ ಎಲ್ರಿಗೂ ಒಂದೇನೆ. ಸೊ ಹಾಗಾಗಿ ಎಂತ ಶಕ್ತಿ ಇದ್ರು ಕೂಡ ನಮ್ಮ ಕರ್ಮಕ್ಕೆ ಆಧಾರವಾಗಿರುವಂತಹ ಫಲ, ಪ್ರತಿಫಲ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇಂಥ ಒಂದು ಶಕ್ತಿಯನ್ನ ಪಡೆದಂತ ತಾಯಿ ತನ್ನ ಈ ಒಂದು ಬ್ರಹ್ಮಚಾರಿಣಿ ಅವತಾರದಲ್ಲಿ ಅವಳು ಬ್ರಹ್ಮನ್ ಜ್ಞಾನವನ್ನ ಪಡ್ಕೋತಾಳೆ. ಯಾಕೆ ಅಂತ ಹೇಳಿದ್ರೆ, ಬ್ರಹ್ಮನ್ ಜ್ಞಾನವನ್ನ ಪರಿಪೂರ್ಣವಾಗಿ ಪಡ್ಕೊಂಡಾಗ ಮಾತ್ರನೇ ಅವಳಿಗೆ ತಾಯಿಗೆ ಆ ಪರಿಪೂರ್ಣ ಶಕ್ತಿ ಅವಳಿಗೆ ಆ ಒಂದು ಎನ್ಲೈಟನ್ಮೆಂಟ್ ಆಗೋದಕ್ಕೆ ಸಾಧ್ಯ. ಓಕೆ, ಎವಲ್ಯೂಷನ್ ಆಗೋದಕ್ಕೆ ಸಾಧ್ಯ. ಇಷ್ಟೊಂದು ಜನ್ಮಗಳಲ್ಲೂ ಕೂಡ ಅಂತ ಒಂದು ಸ್ಥಿತಿ ತಾಯಿಗೆ ಬಂದಿರೋದಿಲ್ಲ. ನಿದ್ರೆ ಬರ್ತಾ ಇದೆಯಾ ಎಲ್ರಿಗೂ? ಕತೆ ಕೇಳಿ. ಓಕೆ, ಸೊ ಅದಕ್ಕಾಗಿ ಏನಾಗ್ತಾ ಇದೆ, ಸೊ ನಾನು ಹಠ ಮಾಡ್ತಾರೆ 4 ವೇದಗಳ ಒಂದು ಪರಿಪೂರ್ಣ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ. ಸೊ 4 ವೇದಗಳ ಜ್ಞಾನವನ್ನ ಪಡ್ಕೊಳ್ಬೇಕು. ಅದಕ್ಕಾಗಿ ಬ್ರಹ್ಮನನ್ನ ಕುರಿತು ಅವರು ತಪಸ್ಸು ಮಾಡ್ತಾರೆ ಆ ವೇದ ಜ್ಞಾನವನ್ನ ಪಡೆಯುವುದಕ್ಕೆ. ಆ ನಂತರ ಬ್ರಹ್ಮರು ಅವರಿಗೆ ಆ ಒಂದು ವರವನ್ನ ಕೊಡ್ತಾರೆ. ಸೊ ಅದಕ್ಕಾಗಿ ಈ ಅವತಾರವನ್ನ ತಾಯಿಗೆ ಬ್ರಹ್ಮಚಾರಿಣಿ ದೇವಿ ಅಂತ ಹೇಳುವಂತದ್ದು. ಅದು ನಾವು 2ನೇ ದಿವಸ ಆರಾಧನೆ ಮಾಡ್ತೀವಿ. ಸೊ ಯಾಕೆ ಅಂತಂದ್ರೆ, ಮೊದಲನೇ ದಿವಸ ಆ ತಾಯಿ ಇನ್ನು ಒಂದು ಯಂಗ್ ಸೋಲ್, ಅದು ಸೊ ಇನ್ನು ಆಗತಾನೆ ಹುಟ್ಟಿದಂತಹ ಒಂದು ಬಾಲ್ಯ ಮತ್ತೆ ಯೌವನ ಅವಸ್ಥೆಯಲ್ಲಿ ಹೇಗಿರ್ತಾರಲ್ವಾ, ಸೊ ಆ ತರ ಸ್ಥಿತಿ ಇರುತ್ತೆ ಅಂತ ಆ ಒಂದು ಇದರಲ್ಲಿ. ಸೊ ಯಾವಾಗ ತಪಸ್ಸು ಮಾಡಿ ಒಂದಷ್ಟು ಪ್ರಬುದ್ಧತೆ ಬಂತು, ಆ ನಂತರ ಈ ಜ್ಞಾನಗಳು ಒಂದೊಂದೇ ಹಂತದಲ್ಲಿ ತಾಯಿಗೆ ಬರುತ್ತೆ. ಮತ್ತಷ್ಟು ಇನ್ನೊಂದಷ್ಟು ಜ್ಞಾನ ಹೇಗೆ ಅವರನ್ನ ತಗೊಂಡು ಹೋಗುತ್ತೆ ಅಂದ್ರೆ, ಸೊ ನಾನು ವೇದ ಜ್ಞಾನವನ್ನ ತಿಳ್ಕೊಂಡಾಗ ಮಾತ್ರ ಆ ಪರಮಾತ್ಮನನ್ನ ವಿಲೀನ ಆಗೋದಕ್ಕೆ ಸಾಧ್ಯ ಎನ್ನುವಂತದ್ದನ್ನ ಅವಳಿಗೆ ಆ ಒಂದು ಅರಿವು ಬರ್ತದೆ ಅವಳಿಗೆ. ಸೊ ಆಗ ವೇದ ಜ್ಞಾನವನ್ನ ಪರಿಪೂರ್ಣವಾಗಿ ಅವರು ಪಡ್ಕೊಳ್ಳೋದಕ್ಕೆ ಸೊ ಬ್ರಹ್ಮನ ಒಂದು ತಪಸ್ಸನ್ನ ಮಾಡ್ತಾರೆ. ಸೊ ಬ್ರಹ್ಮನ್ ತಪಸ್ಸು ಮಾಡಿ ಬ್ರಹ್ಮನಿಂದ ಪಡೆದಂತಹ ವರದ ಸ್ವರೂಪವಾಗಿರುವಂತಹ ಆ ದೇವಿಯೇ ಬ್ರಹ್ಮಚಾರಿಣಿ ದೇವಿ. ಹಾಗೆ ಸೊ ನಾವು ಈ ಒಂದು 2ನೇ ದಿವಸದ ಒಂದು ಆರಾಧನೆಯನ್ನ ಮಾಡ್ತೀವಿ. ಓಕೆ, ಸೊ ಇವತ್ತು ನಾವು ಆ ಶಕ್ತಿಯ ಒಂದು ಇದನ್ ಮಾಡೋಣ. ಸಮಯ ಎಲ್ಲ ಹೋಗ್ತಾ ಇದೆ ಅಲ್ಲ. ಓಕೆ, ಈಗ ನೇರ ಕೂತ್ಕೋಣ. ಆತ್ಮಗೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಮುಕ್ತಿ ಸಿಕ್ಕಲ್ಲ ಅಂತ ಇದ್ರಲ್ಲಿ ನನ್ಗೆ ಅನ್ಸುತ್ತೆ. ಬಟ್ ಇದು ಗಲ್ಲಿಗೆ ಏರಿಸ್ತಾರಲ್ಲ, ಅದು ಹೆಂಗೆ? ಗಲ್ಲಿಗೇರ್ಸೋದು ಕೂಡ ಅರ್ಧದಲ್ಲಿ ಅದು ಹೋಗುವಂತದ್ದೇನೆ. ಮಾಡಿದ ಕರ್ಮಕ್ಕೆ ಯಾಕೆ ಗಲ್ಲಿಗೇರಿಸ್ತಾರೆ ಅಂದ್ರೆ, ಹಿಂದಿನ ಕರ್ಮ ಇರತ್ತೆ ಅಲ್ಲಿಗೆ. ಅಂದ್ರೆ ಅವರು ಕೂಡ ಒಂದು ಏನೋ ಒಂದು ಕರ್ಮದಲ್ಲಿ ಬೇರೆ ಯಾರಿಗೋ ಆ ಒಂದು ಇದನ್ನ ಮಾಡಿರ್ತಾರೆ.
ಸೊ ಅದನ್ನ ಈ ಜನ್ಮದಲ್ಲಿ ಅವ್ರು ಪಡಿಲೇಬೇಕಾಗತ್ತೆ ಅದು. ಅಂದ್ರೆ ಆ ಕರ್ಮಕ್ಕೆ ಅವರು ಯಾರು ಗಲ್ಲಿಗೆ ಏರಿಸ್ತಾರೆ ಅವರು ಕಾರಣಕರ್ತರಾಗ್ತಾರಂತ. ಅಂದ್ರೆ ಯಾರು ಗಲ್ಲಿಗೆ ಏರಿಸ್ತಾರೋ ಅವರು ಹಿಂದೆ ಇವರಿಂದ ಆ ಶಿಕ್ಷೆ ಪಡೆದಿರೋ ಇದು ಇರತ್ತೆ. ಬಟ್ ಕರ್ಮ ಅವ್ರಿಗೂನು ಆಗುತ್ತಾ ಅಂತ. ಅಲ್ಲ, ಹಿಂದೆ ಕರ್ಮ ಇದ್ದದನ್ನ ಇಲ್ಲಿ ತೀರಿಸ್ತಾರ ಅವರು. ಓಕೆ. ಕೆಲವೊಂದ್ಸಲ ಜಲ ಸಮಾಧಿ ಆಗುತ್ತೆ. ಹೇಳಿ ಸರ್. ಜಲ ಸಮಾಧಿಯಲ್ಲಿ ಮರಣ ಹೊಂದುತ್ತಾರೆ. ಎಲ್ಲಿ? ನೀರಿನಲ್ಲಿ ಮುಳುಗಿ ಸಾಯ್ತಾರೆ. ಅವ್ರು ಯಾರೇ ಅವ್ರಿಗೆ ಕಾರಣ ಅವರೇ ಇದ್ದಿರ್ತಾರೆ. ಹೌದು. ಅಂದ್ರೆ ಅವರೇ ಸಾಯೋದಾದ್ರೆ ಅದು ಆತ್ಮಹತ್ಯೆ ಅಲ್ವಾ? ಅವರೇ ಅಂದ್ರೆ ಆತ್ಮಹತ್ಯೆ ಅಂದ್ರೆ ಆತ್ಮಹತ್ಯೆ ಆಗೋದಿಲ್ಲ ಆಕ್ಚುಲಿ, ಶರೀರ ಮಾತ್ರ ಹತ್ಯೆ ಆಗತ್ತೆ. ಅಪಘಾತ ಆಗುತ್ತಲ್ಲ ಅವಾಗ ಅಂದ್ರೆ ಆಕಸ್ಮಿಕ ಅಪಘಾತ. ಅದೆಲ್ಲವೂ ಹಿಂದಿನ ಜನ್ಮದ ಕರ್ಮಗಳೇ ಆಧಾರದ ಮೇಲೆ ಆಗುವಂತದ್ದು. ಅದೆಲ್ಲ ಸುಮ್ನೆ ಆಗುದಿಲ್ಲ, ಆಯ್ತಾ? ಅದೆಲ್ಲ ಹಿಂದಿನ ಜನ್ಮದ ಕರ್ಮಗಳಿಂದಾನೇ ಆಗೋದು. ಅಲ್ಲ, ಅವಾಗ ಅಪಘಾತ ಆದ್ರೂನು ಅವಾಗ ಆತ್ಮಕ್ಕೇನು ಮುಕ್ತಿ ಸಿಗಲ್ಲ. ಸಿಕ್ಕಲ್ಲ. ಅದು ಕೂಡ ಅಂತರಾತ್ಮದಲ್ಲಿ ಅಂದ್ರೆ ಒಂದು ಸ್ಥಿತಿಯಲ್ಲಿ ಹಾಗೆ ಇರುತ್ತೆ ಅದು. ಅದೇ ಒಂದು ಆತ್ಮ ಎಷ್ಟು ದಿನ ಅಂತ ಆ ತರ ಇದಾಗುತ್ತೆ, ಸುತ್ತಾ ಇರುತ್ತೆ. ಅಕಸ್ಮಾತ್ ಮರಣ ಹೊಂದಿದ್ದರೂ ಅದಕ್ಕೆ ಏನ್ ಹೇಳಿ ಸರ್? ಯಾರದೂ ದೋಷ ಇಲ್ಲದೆ ಅಕಸ್ಮಾತ್ವಾಗಿ ಮರಣ ಹೊಂದಿದರೂ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತ ಅರ್ಥ ಆಯ್ತು. ಹೌದು. ಆಕಸ್ಮಿಕವಾಗಿ ನಮ್ಗೆ ಕಾಣುವಂತ ಈ ಆಕ್ಸಿಡೆಂಟ್ಸ್ ಎಲ್ಲ ಆಕಸ್ಮಿಕ ಅಂತ ನಾವ್ ಅನ್ಕೋತೀವಲ್ವಾ? ಆಕ್ಸಿಡೆಂಟ್ ಅದು ಸುಮ್ನೆ ಅದು ಏನೋ ಒಂದು ಕ್ಷಣದಲ್ಲಿ ಆಗೋಯ್ತು. ಅದ ಕ್ಷಣದಲ್ಲಿ ಸುಮ್ನೆ ಆಗೋದಿಲ್ಲ. ಸೊ ಎಲ್ಲದಕ್ಕೂ ಅದು ಒಂದು ಹಿಂದಿಂದು ಪೂರ್ವ ನಿರ್ಧಾರ ಆಗುತ್ತೆ. ಪೂರ್ವ ನಿರ್ಧಾರನೆ ಇವೆಲ್ಲವೂ. ಕೆಲವೊಂದು ಹೇಳ್ತಿರ್ತಾರೆ ಆತ್ಮಗಳಿಂದ ಕಾಟ ಆಗ್ತಾ ಇದೆ, ತ್ರಾಸ ಆಗ್ತಾ ಇದೆ. ಅದೇನೆ, ಈ ತರ ಒಂದು ಆತ್ಮಗಳು ಯಾವಾಗ ಅಂತಸ್ಥಿತಿಯಲ್ಲಿ ಇರ್ತಾವಲ್ಲ, ಅತೃಪ್ತ ಆತ್ಮಗಳು, ಸೊ ಅದರಿಂದ ಅದೇನಾಗತ್ತೆ ಅಂದ್ರೆ ಹುಡುಕ್ತಾ ಇರತ್ತೆ, ನಾನು ಏನಾದ್ರೂ ನನ್ನ ಆತ್ಮನ ಎಲ್ಲಾದ್ರೂ ಒಂದ್ ಕಡೆ ನಾನು ಅದನ್ನ ಇದ್ ಮಾಡ್ಬೇಕು ಅಂತ. ಸೊ ಅದಕ್ಕಾಗಿ ಏನಾಗತ್ತೆ ಅಂದ್ರೆ ಆತ್ಮದ ಒಳಗಡೆನೆ ಆತ್ಮ ಸೇರೋದಕ್ಕೆ ಒಂದು ಕಾರಣ ಆಗತ್ತೆ. ಕೆಲವು ಸಲ ಎಲ್ಲಿ ವೀಕ್ ಇದಿರತ್ತೆ ಅಂತ ಒಂದು ಆತ್ಮದಲ್ಲಿ ಅದು ಸೇರೋ ಚಾನ್ಸಸ್ ಇರುತ್ತೆ. ಆಮೇಲೆ ಏನೋ ಕೇಳಿದ್ರು ಶಶಿಕಲಾಜಿ? ಅದೇ ಆ ಆತ್ಮಕ್ಕೆ ಏನಾದ್ರೂ ಸಂತೋಷ ಪಡಿಸೋಕೆ, ಅದರಿಂದ ಮುಕ್ತಿ ಕೊಡೋ ಏನಾದ್ರು, ಮತ್ತೆ ಏನಾದ್ರು ಬೇರೆ ಏನಾದ್ರು ಕರ್ಮ ಏನೋ ಕೆಲಸ ಏನಾದ್ರು ಇದೆನಾ ಇದ್ರೆ? ಅದಕ್ಕೇನೆ ಅಲ್ವಾ ಪಿತೃಗಳಿಗೆ ಅಂತ ನಾವು ಇದೆಲ್ಲ ಮಾಡ್ತಾ ಇರ್ತೀವಿ. ಇದಕ್ಕೆ ಆ ಮುಕ್ತಿ ಕೊಡ್ಸ್ಬೇಕಂದ್ರೆ ಶಿವನ ಆ ಪರಮಾತ್ಮನ ಇದು ಬೇಕು ಆ ಸೋಲಿಗೆ. ಸೊ ನಾವು ಆತರ ಒಂದು ಪ್ರಾಬ್ಲಮ್ ಇರುವಂತ ಆತ್ಮಕ್ಕೆ ನಾವು ಪ್ರೇ ಮಾಡ್ಬೋದು. ಭಗವಂತನನ್ನ ನಾವು ಆರಾಧನೆ ಮಾಡ್ತಾ ಭಗವಂತನನ್ಗೆ ನಾವು ಪ್ರಾರ್ಥನೆ ಮಾಡ್ಬೇಕು. ಸೊ ಈ ಸೋಲಿಗೆ ನೀವು ಮುಕ್ತಿ ಕೊಡ್ಸ್ಬೇಕಂತ ಅಷ್ಟೇ. ಸೊ ಯಾರು ಆ ಒಂದು ಆತ್ಮಕ್ಕೆ ಯಾರು ಇದಿರ್ತದೆ ಏನದು ಋಣ ಇಟ್ಕೊಂಡಿರ್ತಾರೆ, ಸೊ ಅಂತವ್ರು ಸೊ ಅದನ್ನ ಮಾಡಿದ್ರೆ ಅದಕ್ಕೇನೆ ಅಲ್ವಾ ತಂದೆ ತಾಯಿ ಆ ತರದ್ದು ಏನಾದ್ರು ಒಂದ್ ಸ್ಥಿತಿ ಆದ್ರೆ ಮಕ್ಕಳಿಗೆ ಮಾಡಿ ಅಂತ ಹೇಳುವಂತದ್ದು, ಅಥವಾ ಮಕ್ಕಳಾದ್ರೆ ತಂದೆ ತಾಯಿ ಮಾಡಿ ಅಂತ ಹೇಳುವಂತದ್ದು. ಸೊ ಈ ತರದ್ದೆಲ್ಲ ಇರತ್ತೆ. ಹಾಗಾಗಿ ಆ ರೀತಿ ಒಂದು ಪ್ರೇಯರ್ ಮಾಡ್ಬೇಕು. ತೀರಿ ಹೋದ್ರೆ ಆತರ ಮಾಡ್ಬೇಕು. ಮಿಸ್ಸಿಂಗ್ ಅಂತಾರಲ್ವಾ ಮೇಡಮ್, ಅವ್ರಿಗೆ ಏನು ಮಾಡ್ಬೇಕು? ಮಿಸ್ಸಿಂಗ್ ಅಂತ ಹೇಳಿದ್ರೆ ಅದಕ್ಕೆಲ್ಲ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲದಕ್ಕೆ ನಾವೇನು ಮಾಡಕ್ಕಾಗೋದಿಲ್ಲ, ಭಗವಂತನಿಗೆ ಬಿಡ್ಬೇಕು ಅಷ್ಟೆ. ಅದು ಭಗವಂತನಿಗೆ ಅರ್ಪಿಸ್ಬೇಕು. ನೀನು ಇದನ್ನ ನೀವೇ ಇದ್ ಮಾಡ್ಬೇಕು. ಈಗೆಲ್ಲ ಬ್ರೈನ್ ಡೆಡ್ ಆಗಿದೆ ಅಂದ್ಬಿಟ್ಟು ಅದು ಬಾಡಿನ ದಾನ ಮಾಡ್ಬಿಡ್ತಾರಲ್ವಾ, ಅಂಗಾಂಗ ದಾನ ಮಾಡೋದು ಆತರ ಎಲ್ಲ. ಅದೇನಂತ ಕನ್ಸಿಡರ್ ಆಗುತ್ತೆ? ಅಂಗಾಂಗ ದಾನ ಮಾಡೋದು ಆಕ್ಚುಲಿ ನಮ್ಮ ಒಂದು ವೇದದ ಇದರಲ್ಲಿ ಶಾಸ್ತ್ರದಲ್ಲಿ ಎಲ್ಲೂ ಉಲ್ಲೇಖ ಆಗಿಲ್ಲ. ನೀವು ದಾನ ಮಾಡಿ ಮಾಡಿ ಅದು ಮಾಡ್ಬಿಡಿ ಅಂತ ಎಲ್ಲೂ ಉಲ್ಲೇಖ ಆಗಿಲ್ಲ ಅದರ ಪ್ರಕಾರ. ಬಟ್ ಅದು ಈಗ ಒಂದು ಹಂತಕ್ಕೆ ಅಂದ್ರೆ
ಏನೋ ಪ್ರಯೋಜನಕ್ಕೆ ಬರದೇ ಇರುವಂತದ್ದು, ಅಟ್ಲೀಸ್ಟ್ ಹಿಂಗಾದ್ರೂ ಪ್ರಯೋಜನ ಆಗ್ಲಿ ಅಂತ ಅವರು ದಾನ ಮಾಡುವಂತದ್ದು. ಬಟ್ ಅವರು ಡೆಡ್ ಅಂತಂದ್ರೆ ಆಲ್ಮೋಸ್ಟ್ ಅದು ಆತ್ಮ ಹೊರಗಡೆ ಹೋಗೋ ಸ್ಥಿತಿನಲ್ಲೇ ಇರ್ತದ ಅದು. ಯಾಕಂದ್ರೆ ಆ ಒಂದು ಆತ್ಮಕ್ಕೆ ಶರೀರದಲ್ಲಿ ಶಕ್ತಿ ಇಲ್ಲ ಅಂದಾಗ್ಲೇನೆ ಈ ಶರೀರವನ್ನ ತ್ಯಾಗ ಮಾಡೋದು. ಸೊ ಇನ್ನೇನು ಇಲ್ಲ, ಬ್ರೈನ್ ಒಂದು ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲೊಂದು ಪ್ರಾಣ ಇರುತ್ತೆ ಅಷ್ಟೇ. ಅಲ್ಲೊಂದು ಪ್ರಾಣ ಮಾತ್ರ ಇರ್ತದೆ ಅಷ್ಟೇ. ನಮ್ಮಲ್ಲಿರುವಂತ ದಶ ಪ್ರಾಣಗಳಲ್ಲಿ ಒಂದು ಪ್ರಾಣ ಇರುತ್ತೆ ಅದರಲ್ಲಿ, ಅಷ್ಟೇ ಬಿಟ್ರೆ ಸೊ ಅದು ಆತ್ಮ ಅಲ್ಲಿ ಉಳಿಯೋದಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ದೇಹ ದಾನ ಮಾಡಿದ್ರೆ ಮುಕ್ತಿ ಸಿಗಲ್ಲ ಅಂತಾರಲ್ರಿ ಮೇಡಮ್? ಅಂದ್ರೆ ನಾವು ಈ ಶರೀರದಿಂದ ಆತ್ಮ ಹೊರಗ್ ಹೋದ್ಮೇಲೆ ನೀವ್ ಏನ್ ಬೇಕಾದ್ರೂ ಈ ಶರೀರಕ್ಕೆ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಯಾಕೆ ಮುಕ್ತಿ ಸಿಗಲ್ಲ ಅಂತ ಕೆಲವರು ಈಗ ಹೇಳ್ತಿದ್ದಾರೆ ಅಂತ ಅಂದ್ರೆ, ಈ ಶರೀರ ಎಲ್ಲಿಂದ ಬಂತು, ಆಗಿರುವಂತದ್ದು ಎಲ್ಲಿಂದ? ಪಂಚತತ್ವದ ಆಧಾರದ ಮೇಲೆ ಶರೀರ ಆಗಿರುವಂತದ್ದು. ಸೊ ಮತ್ತೆ ಈ ಶರೀರ ಎಲ್ಲಿಗೆ ಹೋಗ್ಬೇಕು? ಕೊನೆಯ ಭಾಗದಲ್ಲಿ ಈ ಪಂಚಭೂತಗಳಲ್ಲೇ ವಿಲೀನ ಆಗ್ಬೇಕು ಅನ್ನುವಂಥದ್ದು ಉಲ್ಲೇಖ ಆಗಿದೆ ನಮ್ಮ ಗ್ರಂಥದಲ್ಲಿ, ಶಾಸ್ತ್ರದಲ್ಲಿ ಅಲ್ವಾ, ವೇದಗಳಲ್ಲಿ ಅದು ಉಲ್ಲೇಖ ಆಗಿದೆ. ಅದನ್ನ ತಪ್ಪಿ ನೀವು ಬೇರೆ ತರ ನಡೆದ್ರೆ ಸೊ ಆವಾಗ ನಿಮ್ಗೆ ಮುಕ್ತಿ ಇಲ್ಲ ಅಂತ ನಮ್ಮ ಹಿರಿಯರು ಹೇಳುವಂತದ್ದು. ಆಯ್ತಾ? ಆದ್ರೆ ನಾನೇನಿಲ್ಲಿ ಉಲ್ಲೇಖ ಮಾಡ್ತೀನಿ ಅಂದ್ರೆ, ಇಲ್ಲಿ ನೀವ್ ಯಾರಿಗೆ ದಾನ ಮಾಡಿದ್ರು ಕೂಡ ಸೊ ಅದಾದ ನಂತರ ಮತ್ತೆ ಅದು ಒಂದಷ್ಟು ದಿವಸದ ನಂತರ ಮತ್ತೆ ಅದು ಈ ಒಂದು ಇದ್ರಲ್ಲೇ ವಿಲೀನ ಆಗತ್ತೆ. ಸೊ ಹಾಗಾಗಿ ಅಷ್ಟೊಂದೆಲ್ಲ ಏನು ಆಲೋಚನೆ ಮಾಡೋದು ಬೇಕಾಗಿಲ್ಲ. ಸೊ ಯಾರಿಗಾದ್ರೂ ನಾವು ಏನಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ಆ ರೀತಿನಲ್ಲೂ ಕೂಡ ಸಹಾಯ ಮಾಡ್ಬೋದು. ನಾವು ಶರೀರನ ಈ ಆತ್ಮ ತ್ಯಾಗ ಮಾಡಿದ್ಮೇಲೆ ಶರೀರಕ್ಕೆ ಏನೋ ಆಗಿದೆ ಅಂದ್ರೆ ಏನು ತೊಂದರೆ ಆಗೋದಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಈ ಶರೀರದ ಬಗ್ಗೆ ಹೆಚ್ಚು ಅದ್ರ ಬಗ್ಗೆ ಒಲವು ಇರಬಾರ್ದು. ಹೇಳಿ ಶುಭಾಜಿ. ಮ್ಯಾಮ್ ಏನಿಲ್ಲ, ಇದು ಟಾಪಿಕ್ ಎಲ್ಲೆಲ್ಲ ಹೋಗ್ತಿದೆ, ನಾವು ಧ್ಯಾನಕ್ಕೆ ಹೋಗೋಣ, ಟೈಮ್ ತುಂಬಾ ಆಗಿದೆ. ಕರೆಕ್ಟ್ ಆಗಿ ಹೇಳಿದ್ರಿ ಶುಭಾಜಿ. ನಾನು ಹಂಗೆ ಹೇಳ್ಬೇಕು ಅಂತ ಒಬ್ಬೊಬ್ರು ಮೇಲೆ ಪ್ರಶ್ನೆಗಳು ಕೇಳ್ಕೊಂಡು ಟಾಪಿಕ್ ಎಲ್ಗೂ ಹೋಗ್ಬಿಡ್ತು. ಅದು ಹಾಗೇನೆ, ಅದು ಸೋಲ್ ಬಗ್ಗೆ ನಾವು ಮಾತಾಡುವಾಗ ಹಾಗೇನೆ ಆಗತ್ತೆ, ತೊಂದ್ರೆ ಇಲ್ಲ. ಓಕೆ, ಈಗ ನಾವು ನೇರವಾಗಿ ಧ್ಯಾನಕ್ಕೆ ಹೋಗೋಣ. ಇದಕ್ಕೆಲ್ಲ ಮತ್ತೆ ಇನ್ನೊಂದು ಇದ್ರಲ್ಲಿ ಕ್ಲಾಸ್ ನಾವು ಆಮೇಲೆ ಹೋಗೋಣ, ಓಕೆನಾ? ಸೊ ಈಗ ತಾಯಿಯ ಒಂದು ಆ ಪರಿಪೂರ್ಣ ಶಕ್ತಿಯನ್ನ ನಾವು ಕೂಡ ಬರ್ಕೋಣ. ನೋಡಿ, ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಇಷ್ಟು. ಯಾಕೆ ಇಷ್ಟೆಲ್ಲ ಕತೆ ಹೇಳಿ ಆನಂತರ ಧ್ಯಾನ ಒಂದೇ ಸಲ ಸುಮ್ನೆ ಧ್ಯಾನ ಮಾಡಿಸ್ಬೋದಿತ್ತು ಅಲ್ವಾ? ಯಾಕೆ ಕತೆ ಹೇಳಿ ಆನಂತರ ಧ್ಯಾನಕ್ಕೆ ಹೋಗ್ಬೇಕು ಅಂತ ನಾವು ಮಾಡ್ತಾ ಇರೋದಂದ್ರೆ, ಅದು ನಾವು ಮಾಡ್ತಾ ಇರೋದಕ್ಕೆ ಒಂದು ಅರ್ಥ ಸಿಗ್ಬೇಕು ನಮ್ಮಲ್ಲಿ. ಸೊ ಆ ಪರಿಪೂರ್ಣ ಅರ್ಥ ನಮಗೆ ನಮ್ಮಲ್ಲಿ ಅನುಭವಕ್ಕೆ ಬಂದಾಗ ಮಾತ್ರ ನಾವು ಅನುಸರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಸೊ ಕೆಲವರಿಗೆ ಏನಾಗಿದೆ ಅಂತಂದ್ರೆ ಇನ್ನೂ ಕನ್ಫ್ಯೂಷನ್ ಇದೆ. ಕರ್ಮಗಳು ಅಂದ್ರೆ ಏನು, ನಾನು ಹೇಗಿರ್ಬೇಕು, ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಇನ್ನು ಏನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು ಇನ್ನೂ ಗೊತ್ತಿಲ್ಲ. ಸೊ ಆ ಒಂದು ಜ್ಞಾನವನ್ನ ಪಡ್ಕೊಂಡಾಗ ಮಾತ್ರ ನಾವು ಏನ್ ಮಾಡ್ತೀವಿ, ಓಕೆ ಅದ್ರ ಕಡೆಗೆ ನಾವು ಸ್ವಲ್ಪ ಒಂದು ಕಾನ್ಶಿಯಸ್ನೆಸ್ ಇಟ್ಕೋತೀವಿ. ನಾವು ಮಾಡುವಂತ ಕರ್ಮಗಳು ಸೊ ಹೇಗಿರ್ಬೇಕು, ನಾನು ಏನ್ ಮಾಡ್ಬೇಕು ಅನ್ನುವಂಥದ್ದು, ಸೊ ಮಾಡಬಾರ್ದು ಎನ್ನುವಂಥದ್ದು, ಅದನ್ನ ನಾವು ವಿಶ್ಲೇಷಣೆ ಮಾಡ್ತೀವಿ. ಇಲ್ಲ ಅಂದ್ರೆ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ನಡೆಯುವಂತಹ ಹಾದಿ ಸುಗಮವಾಗಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಈ ಜ್ಞಾನ ಬಹಳ ಮುಖ್ಯ. ಓಕೆ, ಸೊ ಹಾಗಾಗಿ ಆ ಜ್ಞಾನವನ್ನ ಕೊಡುವಂತದ್ದು ಆಯ್ತು. ಸೊ ಇದೆಲ್ಲ ಇಟ್ಸ್ ರಿಲೇಟೆಡ್ ಟು ಶಕ್ತಿ. ಅಂದ್ರೆ ಶಿವ ಅಂದ್ರೆ ಬೇರೆ ಅಲ್ಲ. ಶಿವ ಅಂತಂದ್ರೇನು, ನಮ್ಮ ಒಳಗಡೆ ಇರುವಂತಹ ಸ್ಥಿರತೆ ಅಲ್ವಾ ಶಿವ. ಶಕ್ತಿ ಅಂದ್ರೇನು, ನಮ್ಮ ಹೊರಗಿನ ಪ್ರಪಂಚದಲ್ಲಿ ನಾವು ಕ್ರಿಯಾಶೀಲವಾಗಿರುವಂತಹ ಶಕ್ತಿ. ಸೊ ಇವೆರಡೂ ಕೂಡ ವಿಭಿನ್ನವಾದಂತ ದಿಕ್ಕಿನಲ್ಲಿ ಹೋಗಬಾರ್ದು. ಸೊ ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಆಗಿ ಕೆಲಸ ಮಾಡ್ಬೇಕು. ಸೊ ಆಗ ಮಾತ್ರ ಏನು ಅಂದ್ರೆ
ನಾವು ಬಂದ ಉದ್ದೇಶವನ್ನ ಸರಿಯಾಗಿ ಈಡೇರಿಸ್ತಾ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನಮ್ಮ ಸೋಲ್ ಜರ್ನಿಯಲ್ಲಿ ನಾವು ಜಯಿಸೋದಕ್ಕೆ ಸಾಧ್ಯ ಆಗತ್ತೆ. ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಹೇಳ್ತಾ ಇರೋದು, ಮಾಡುವಂತ ಕೆಲಸಗಳು ಸದುದ್ದೇಶದಿಂದ ಕೂಡಿದ್ರೆ ಸಾಕು ಅಷ್ಟೇ. ಒಳ್ಳೆ ಉದ್ದೇಶ ಇರ್ಬೇಕು ನಾವು ಮಾಡುವಂತ ಕರ್ಮದಲ್ಲಿ. ಅದು ಒಳ್ಳೆಯದನ್ನ ನಮ್ಗೆ ಕೊಡ್ತಾ ಹೋಗುತ್ತೆ. ಸೊ ಈ ಒಂದು ಜ್ಞಾನವನ್ನ ಅರ್ಥಕೊಂಡು ನಾವಿವಾಗ ಆ ದೇವಿಯ ಒಂದು ಪರಿಪೂರ್ಣದ ಶಕ್ತಿಯನ್ನ ನಮ್ಮಲ್ಲೂ ಕೂಡ ಜಾಗೃತಗೊಳಿಸ್ಕೊಳ್ಳೋದಕ್ಕೆ ನಾವು ಇವಾಗ ಧ್ಯಾನ ಸ್ಥಿತಿಗೆ ಹೋಗೋಣ. ಇವತ್ತು ನೀರ್ ಇಟ್ಕೋಬೇಕಲ್ಲ ಮೇಡಮ್? ಇವತ್ತು ನೀರ್ ಇಟ್ಕೋಬೇಕಲ್ಲ ಚೆಂಬು ಮತ್ತು ಲೋಟ? ಪ್ರತಿ ದಿವಸ, ಪ್ರತಿ 9 ದಿವಸನೂ ಕೂಡ 9 ದಿವಸದವರೆಗೆ 1 ಲೋಟ ನೀರು ಕುಡಿಯೋದಕ್ಕೆ 1 ಲೋಟ ನೀರು ಇಟ್ಕೊಳ್ಳಿ, ಮತ್ತೆ ಇನ್ನೊಂದು ಲೋಟ ಸೂರ್ಯ ದೇವನಿಗೆ ಅರ್ಪಣೆ ಮಾಡ್ಲಿಕ್ಕೆ ಇಟ್ಕೊಳ್ಳಿ. ಓಕೆ. ಸೊ ಈ ದಿವಸದ ಧ್ಯಾನದ ನಂತರ ಸೊ ನೀವು ಯಾರಿಗಾದ್ರೂ ತುಂಬಾ ನಮ್ಗೆ ಬಹಳ ದಿನಗಳಿಂದ ನಾನು ಈ ಒಂದು ಸಾಧನೆ ಮಾಡ್ಬೇಕಿತ್ತು, ಮತ್ತೆ ನಾನು ಏನೋ ಒಂದು ಅಚೀವ್ ಮಾಡ್ಬೇಕಿತ್ತು, ನಾನು ಏನೋ ಒಂದು ಗಳಿಸ್ಕೋಬೇಕಿತ್ತು ಅನ್ನುವಂತ ಅಗಾಧವಾದ ಒಂದು ಇಚ್ಛೆ ಇರ್ತದೆ, ಆದ್ರೆ ಅದನ್ನ ನಮ್ಗೆ ಸಿಕ್ಕಿರೋದಿಲ್ಲ. ಸೊ ಅಂಥ ಒಂದು ಇಚ್ಛೆ ಇರುವಂತವ್ರು ಅದು ನಿಮ್ಗೆ ಆಗ್ಬೇಕು ಅಂತ ಹೇಳಿದ್ರೆ ಈ ಧ್ಯಾನ ಆದ್ಮೇಲೆ ಒಂದು ವೈಟ್ ಪೇಪರ್ ತಗೊಳ್ಳಿ. ಸೊ ವೈಟ್ ಪೇಪರ್ ಅಲ್ಲಿ ಹಳದಿ ಪೌಡರ್ನ ಪೇಪರ್ಗೆ ಹಾಕ್ಬಿಟ್ಟು, ಸೊ ಆ ಹಳದಿ ಇದರ ಮೇಲೆ ಪೇಪರ್ ಮೇಲೆ ಒಂದು ರೆಡ್ ಪೆನ್ ಇಂದ ಸ್ವಸ್ತಿಕ್ ಅನ್ನ ಬರೆಯಿರಿ. ಸ್ವಸ್ತಿಕ್ ಬರ್ದ್ಬಿಟ್ಟು ಅದರ ಕೆಳಗಡೆ ಸೊ ನೀವು ನಿಮ್ಮ ಏನು ಉದ್ದೇಶ ನಿಮ್ಗೆ ಈಡೇರ್ಬೇಕು ಅದನ್ನ ಬರೆದ್ಬಿಟ್ಟು ನಿಮ್ಮ ದೇವ್ರ ಮನೆಯಲ್ಲಿ ಸೊ ಅದನ್ನ ಇಟ್ಟು ನೀವು ಪೂಜೆ ಮಾಡುವಾಗ ಪೂಜೆ ಮಾಡಬಹುದು. ಓಕೆ. ಸೊ ಇದು ಮಾಡಿದಾಗ ನಿಮ್ಗೆ ಏನು ಆ ಒಂದು ಅಭಿಲಾಷೆ ಇದೆ ಅದು ಖಂಡಿತವಾಗ್ಲೂ ಈಡೇರುತ್ತೆ. ಇದ್ರ ಜೊತೆಗೆ ಏನಾದ್ರು ಮಾಡೋದಾದ್ರೆ ಓಕೆ ಮಾಡ್ಬೋದು. ಸೊ ಮತ್ತೆ ಯಥಾ ಪ್ರಕಾರ ನಾಳೆ ಬೆಳಗ್ಗೆ ಒಂದು ಅಕ್ಕಿ ಬಟ್ಲಲ್ಲಿ ಹಾಕಿ ಅದಕ್ಕೊಂದು ಕರ್ಪೂರ ಹಚ್ಚಿ ಸೊ ನೀವು ಸೂರ್ಯ ದೇವನಿಗೆ ಅದನ್ನ ಬೆಳಗ್ಬಿಟ್ಟು ಆನಂತರ ಆ ಅಕ್ಕಿಯನ್ನ ಸ್ವಲ್ಪ ಇಷ್ಟೇ ಸಾಕು ಆಯ್ತಾ, ಹೆಚ್ಚು ಅಲ್ಲ, ಇಷ್ಟು ಒಂದ್ ಬಟ್ಲಲ್ಲಿ ಇಟ್ಕೊಳ್ಳಿ. ಸೊ ಆನಂತರ ಅದನ್ನ ಇದಕ್ಕೆ ಅರ್ಪಿಸ್ಬಿಡಿ, ಯಾವ್ದಾದ್ರು ಬರ್ಡ್ಸ್ಗೆ ಕೊಟ್ಬಿಡಿ. ಓಕೆ. ಈಗ ನೇರ ಕುತ್ಕೋಣ. ಶರೀರವನ್ನ ನೇರ ಮಾಡ್ಕೊಳ್ಳಿ, ಕತ್ತು ನೇರ. ಮೃದುವಾಗಿ ಕಣ್ಮುಚ್ಚಿ ಶರೀರವನ್ನ ಗಮನಿಸಿ. ಬೆಳಗ್ಗಿನಿಂದ ಸಂಜೆಯವರೆಗಿನ ಎಲ್ಲ ಒಂದು ಕ್ರಿಯೆಗಳ ಮುಖೇನ ಶರೀರ ದಣಿದಿದೆ. ದಣಿದಿರುವಂತಹ ಆ ಶರೀರಕ್ಕೆ ಮಾನಸಿಕವಾಗಿ ಆಳವಾದ ವಿಶ್ರಾಂತಿಯನ್ನು ಕಲ್ಪಿಸಿ. ನೆತ್ತಿಯ ಭಾಗದಿಂದ ಪಾದದವರೆಗೆ ಇಡೀ ಶರೀರಕ್ಕೆ ಪೂರ್ಣ ವಿಶ್ರಾಂತಿಯ ದಾರಿಯು ಹರಿಯಲಿ. ಆಳವಾದ ವಿಶ್ರಾಂತಿಯನ್ನು ಕಲ್ಪಿಸಿ. ಇಡೀ ಶರೀರ ಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಮನಸ್ಸನ್ನು ಶರೀರದಿಂದ ಬೇರ್ಪಡಿಸಿ. ಶರೀರ ಬೇರೆ, ಮನಸ್ಸು ಬೇರೆ ಎನ್ನುವಂತಹ ಸ್ಥಿತಿಯನ್ನು ತಂದುಕೊಳ್ತಾ ನಿಮ್ಮ ಬಾಹ್ಯ ಮನಸ್ಸಿಗೂ ಕೂಡ ವಿಶ್ರಾಂತಿಯ ಸ್ಥಿತಿಗೆ ತಗೊಂಡ್ಬನ್ನಿ. ಯಾವುದೇ ಆಲೋಚನೆಗಳು ಬೇಡ.
ಇನ್ನಷ್ಟು ಆಳವಾದ ವಿಶ್ರಾಂತಿಗೆ ಜಾರಿಬಿಡಿ. ಮತ್ತಷ್ಟು ಆಳವಾದ ವಿಶ್ರಾಂತಿ. ಈಗ ನಿಮ್ಮ ಗಮನ ನಿಮ್ಮ ಸಹಜ ಉಸಿರಾಟದ ಕಡೆಯಲ್ಲಿ. ನಾನು ಹೇಳುವಂತಹ ಸೂಚನೆಗಳನ್ನ ನಿಮ್ಮ ಒಳ ಮನಸ್ಸು ಕೇಳಿಕೊಳ್ತಾ ಪೂರ್ಣವಾಗಿ ಆಚರಣೆಗೆ ತನ್ನಿ. ಸಹಜ ಉಸಿರಾಟವನ್ನೇ ಗಮನಿಸ್ತಾ ನಿಮ್ಮ ದೃಷ್ಟಿಯನ್ನ ಎರಡು ಉಪ್ಪಿನ ಮಧ್ಯೆ ಕೇಂದ್ರೀಕೃತ ಮಾಡ್ತಾ ಅಲ್ಲಿ ಕಾಣುವಂತಹ ವಿಶಾಲವಾದ ಪ್ರದೇಶದಲ್ಲಿ ನಿಮ್ಮ ದೃಷ್ಟಿಯು ಲೀನವಾಗಿರಲಿ. ಇಂದಿನ ದಿನದ ಬ್ರಹ್ಮಚಾರಿಣಿ ದೇವಿಯ ಆ ಸ್ವರೂಪವನ್ನ ನಿಮ್ಮ ಕಣ್ಣಿಂದ ತಂದುಕೊಳ್ಳಿ. ಬಿಳಿಯ ವಸ್ತ್ರಧಾರಿಣಿಯಾಗಿರುವಂತಹ ತಾಯಿ, ಒಂದು ಕೈಯಲ್ಲಿ ಕಮಂಡಲ, ಇನ್ನೊಂದು ಕೈಯಲ್ಲಿ ರುದ್ರಾಕ್ಷಿ ಮಾಲೆಯೊಂದಿಗೆ ಸ್ಥಿತವಾಗಿರುವಂತಹ ತಾಯಿಯ ಆ ಒಂದು ಪರಿಪೂರ್ಣತೆಯನ್ನ ನಿಮ್ಮ ಕಣ್ಣಿಂದ ತಂದುಕೊಳ್ಳಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮುಂದೆ ಆ ತಾಯಿಯು ನಿಮ್ಮ ಎದುರಿಗೆ ಇದ್ದಾಳೆ ಎನ್ನುವಂತ ಒಂದು ಮನಸ್ಥಿತಿಯನ್ನು ತಂದುಕೊಳ್ತಾ ಆ ತಾಯಿಗೆ ನಮ್ಮ ದೀರ್ಘದಂಡ ನಮನಗಳನ್ನ ಅರ್ಪಿಸ್ತಾ ಪೂರ್ಣವಾಗಿ ಶರಣಾಗತಿ ಹೊಂದುತ್ತಾ ಮಾನಸಿಕವಾಗಿ ಪೂಜಾ ಕೈಂಕರ್ಯವನ್ನ ಅರ್ಪಿಸೋಣ. ತಾಯಿಗೆ ವಿಧ ವಿಧವಾಗಿರುವಂತಹ ಪರಿಮಳ ಪುಷ್ಪಗಳನ್ನ ಅರ್ಪಿಸ್ತಾ ದೀಪದಾರತಿ, ಧೂಪದಾರತಿ, ಕರ್ಪೂರದ ಆರತಿಗಳನ್ನ ಬೆಳಗುತ್ತಾ ತಾಯಿಗೆ ನೈವೇದ್ಯವನ್ನ ನೀವಳಿಸುತ್ತ ಆ ಒಂದು ಶಕ್ತಿಯನ್ನ ಪೂರ್ಣವಾಗಿ ಕೊಂಡಾಡಿ ವಿಧ ವಿಧವಾಗಿರುವಂತಹ ವೇದ ಮಂತ್ರಗಳನ್ನ ಅರ್ಪಿಸುತ್ತ ಆ ತಾಯಿಯ ಒಂದು ಪರಿಪೂರ್ಣ ಶಕ್ತಿ, ಆ ಬ್ರಹ್ಮನ್ ಜ್ಞಾನ ಹೊಂದಿರುವಂತಹ ಆ ಮಹಾತಾಯಿಯನಿಗೆ ನಮ್ಮ ಪೂರ್ಣ ಆರಾಧನೆಯನ್ನ ಅರ್ಪಿಸುತ್ತ ಆ ತಾಯಿಯಲ್ಲಿರುವಂತಹ ಜ್ಞಾನದ ಅನುಭೂತಿಯ ಆಶೀರ್ವಾದವನ್ನ ಪಡೆದು ಈ ಒಂದು ಮಂತ್ರದ ಉಚ್ಚಾರಣೆಯನ್ನ ಮಾಡೋಣ 21 ಬಾರಿ. ಓಂ ಬ್ರಹ್ಮಚಾರಿಣ್ಯೇ ನಮಃ. 21 ಬಾರಿ ಮಾಡೋಣ. ಓಂ ಬ್ರಹ್ಮಚಾರಿಣ್ಯೇ ನಮಃ. 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 ಓಂ ಬ್ರಹ್ಮಚಾರಿಣ್ಯೇ ನಮಃ.
ಓಂ ಬ್ರಹ್ಮಚಾರಿಣ್ಯೇ ನಮಃ. ಓಂ ಬ್ರಹ್ಮಚಾರಿಣ್ಯೇ ನಮಃ. ಓಂ ಬ್ರಹ್ಮಚಾರಿಣ್ಯೇ ನಮಃ. ಓಂ ಬ್ರಹ್ಮಚಾರಿಣ್ಯೇ ನಮಃ. ಓಂ ಬ್ರಹ್ಮಚಾರಿಣ್ಯೇ ನಮಃ. ಓಂ ಬ್ರಹ್ಮಚಾರಿಣ್ಯೇ ನಮಃ. ಓಂ ಬ್ರಹ್ಮಚಾರಿಣ್ಯೇ ನಮಃ. ಓಂ ಬ್ರಹ್ಮಚಾರಿಣ್ಯೇ ನಮಃ. ಓಂ ಬ್ರಹ್ಮಚಾರಿಣ್ಯೇ ನಮಃ. ಓಂ ಬ್ರಹ್ಮಚಾರಿಣ್ಯೇ ನಮಃ. ಓಂ ಬ್ರಹ್ಮಚಾರಿಣ್ಯೇ ನಮಃ. ಆ ತಾಯಿಯ ಆ ಪರಿಪೂರ್ಣ ಶಕ್ತಿಯ ಈ ಒಂದು ಮಂತ್ರದ ಮುಖೇನ ಆಗಿರುವಂತಹ ಆ ಪರಿಪೂರ್ಣ ಅನುಭೂತಿಯನ್ನ ಅನುಭವಿಸಿ ಮತ್ತೊಂದು ಮಂತ್ರ ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ಧುಂ ದುರ್ಗಾಯೈ ನಮಃ. ಓಂ ಧುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ಧುಂ ದುರ್ಗಾಯೈ ನಮಃ. ಓಂ ಧುಂ ದುರ್ಗಾಯೈ ನಮಃ. ಓಂ ಧುಂ ದುರ್ಗಾಯೈ ನಮಃ. ಓಂ ಧುಂ ದುರ್ಗಾಯೈ ನಮಃ. ಓಂ ದುಂ 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 ದುರ್ಗಾಯೈ ನಮಃ. ಓಂ ಧುಂ ದುರ್ಗಾಯೈ ನಮಃ. ಓಂ ದುಂ 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 ದುರ್ಗಾಯೈ ನಮಃ. ದುರ್ಗಾದೇವಿಯ ಆ ಶಕ್ತಿಯ ಪರಿಪೂರ್ಣತೆಯನ್ನ ಸೂಕ್ಷ್ಮವಾಗಿ ಗಮನಿಸಿ. ಆಗಿರುವಂತಹ ಅನುಭವವನ್ನ ಅನುಭವಿಸ್ತಾ ಆ ಪರಿಪೂರ್ಣ ಶಕ್ತಿಯ ಸ್ಥಿತಿಯನ್ನ ಅನುಭವಕ್ಕೆ ತಂದುಕೊಳ್ತಾ ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ ಈ ಒಂದು ಮಂತ್ರವನ್ನ ಉಚ್ಚಾರ ಮಾಡೋಣ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ.
ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹ್ರೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಈ ಒಂದು ಮಂತ್ರಗಳ ಮುಖೇನ ದೇವಿಗೆ ಆ ಪರಿಪೂರ್ಣ ಆರಾಧನೆಯನ್ನ ಪರಿಪೂರ್ಣತೆಯಿಂದ ಸಲ್ಲಿಸ್ತಾ ಆ ದೇವಿಯ ಆ ಶಕ್ತಿಯ ಜ್ಞಾನದ ಅನುಭೂತಿಯನ್ನ ಪಡೆಯುವಂತಹ ಶಕ್ತಿ ನಮಗೆ ಕರುಣಿಸಿ ಎನ್ನುವಂತಹ ಪ್ರಾರ್ಥನೆಯನ್ನ ಇಡುತ್ತಾ ಕಣ್ತುಂಬ ಆ ತಾಯಿಯ ಆ ಪರಿಪೂರ್ಣವಾದ ದೃಶ್ಯವನ್ನ ನಿಮ್ಮ ಮೂರನೇ ಕಣ್ಣಿನ ಮುಖೇನ ನೋಡ್ತಾ ಬನ್ನಿ. ಪರಿಪೂರ್ಣ ಬ್ರಹ್ಮನ ಸ್ವರೂಪವಾಗಿರುವಂತಹ ತಾಯಿಯ ಆ ಮುಖದ ಆ ಒಂದು ಕಾಂತಿಯುತ ಸ್ಥಿತಿಯನ್ನ ಪೂರ್ಣವಾಗಿ ನಿಮ್ಮೊಳಗೆ ತಂದುಕೊಳ್ತಾ ಆ ತಾಯಿಯ ದರ್ಶನ ಮಾಡಿದ ನಾವೇ ಧನ್ಯರು. ಈ ಧನ್ಯತೆಯೊಂದಿಗೆ ಆ ತಾಯಿಯ ಪರಿಪೂರ್ಣ ವರವನ್ನ ಪಡೆದಿದ್ದೇವೆ. ಈ ಒಂದು ಸ್ಥಿತಿಯಲ್ಲಿ ತಾಯಿ ತನ್ನ 2 ಹಸ್ತಗಳ ಮುಖೇನ ಆಶೀರ್ವಾದವನ್ನ ಕೊಡುತ್ತಾ ತನ್ನ ಹಸ್ತದ ಮುಖೇನ ಒಂದು ಶಕ್ತಿಯ ಸ್ವರೂಪದ ಬೆಳಕಿನ ಕಿರಣಗಳು ಹೊರಹೊಮ್ಮಿ ನಮ್ಮ ಶರೀರದ ಸುತ್ತಲೂ ಆವರಿಸಿದೆ. ಇದೊಂದು ಶಕ್ತಿಯ ಸಂಚಲನ ನಮ್ಮ ಶರೀರದ ಕಣ ಕಣದಲ್ಲೂ ಜಾಗೃತಗೊಂಡು ಆ ತಾಯಿಯ ಪರಿಪೂರ್ಣ ಜ್ಞಾನದ ಯೋಗವು ನಮ್ಮಲ್ಲಿ ಜಾಗೃತವಾಗ್ತಾ ಇದೆ. ನಮ್ಮ ಒಂದು ಸಹಸ್ರಾರ ಚಕ್ರದ ಮುಖೇನ ಬೆಳಕಿನ ಶಕ್ತಿಯು ನಮ್ಮೊಳಗೆ ಅರಿದು ಸಹಸ್ರಾರದಿಂದ ಆಜ್ಞಾ ಚಕ್ರ ಆಜ್ಞಾಯಿಂದ ವಿಶುದ್ಧಿಯಿಂದ ಅನಾಹತದಿಂದ ಮಣಿಪುರದಿಂದ ಸ್ವಾದಿಷ್ಠಾನದಿಂದ ಮೂಲಾಧಾರಕ್ಕೆ ಪೂರ್ಣವಾಗಿ ಸಂಚರಿಸಿ ಎಲ್ಲ ಚಕ್ರಗಳಲ್ಲಿ ನಮ್ಮ ಹಿಂದಿನ ಜನ್ಮದ ಅಥವಾ ಅನೇಕ ಜನ್ಮಾಂತರದ ಯಾವುದೇ
ಕರ್ಮದ ಆಧಾರದ ಮೇಲೆ ಪಡೆದಿರುವಂತಹ ವ್ಯತ್ಯಾಸಗಳ ನಕಾರಾತ್ಮಕ ಶಕ್ತಿಯನ್ನ ಪೂರ್ಣವಾಗಿ ನಿವಾರಣೆ ಮಾಡ್ತಾ ಶುದ್ಧಿ ಕಾರ್ಯವು ಆಗ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಆ ತಾಯಿಯ ಮುಖೇನ ಈ ಶಕ್ತಿಯನ್ನ ಪಡೆದ ನಾವೇ ಧನ್ಯರು. ಪೂರ್ಣವಾಗಿ ಆ ಶಕ್ತಿಯು ನಮ್ಮಲ್ಲಿ ಜಾಗೃತವಾಗ್ತಾ ಇದೆ. ಗಮನಿಸಿ. ಈ ಪರಿಪೂರ್ಣ ಶಕ್ತಿಯು ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಪರಿಪೂರ್ಣ ಸ್ಥಿತಿಯನ್ನು ನಿರ್ಮಾಣ ಮಾಡಿದ. ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಚಕ್ರವು ಪೂರ್ಣವಾಗಿ ಜಾಗೃತವಾಗ್ತಾ ಇದೆ. ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಯು ನಿವಾರಣೆಗೊಂಡು ನಾಶವಾಗ್ತಾ ಶುದ್ಧೀಕರಣವಾಗ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಬೆಳಕಿನ ಶಕ್ತಿಯು ಈ ಒಂದು ಸ್ವಾಧಿಷ್ಠಾನ ಚಕ್ರದಲ್ಲಿ ಪೂರ್ಣವಾಗಿ ಜಾಗೃತಗೊಂಡು ವಿಶೇಷವಾದಂತಹ ದೇವಿ ಶಕ್ತಿಯು ಅಂತರ್ಗತಗೊಂಡು ವಿಶೇಷವಾದಂತಹ ಶಕ್ತಿಯ ಸಂಚಲನ ಈ ಒಂದು ಚಕ್ರದಲ್ಲಿ ಪೂರ್ಣವಾಗಿ ಆಗ್ತಾ ಈ ಒಂದು ಚಕ್ರಕ್ಕೆ ಸಂಬಂಧಪಟ್ಟಂತಹ ಜಲತತ್ವದ ಆಧಾರಿತವಾಗಿರುವಂತಹ ಎಲ್ಲ ಅಂಗಾಂಗಗಳಲ್ಲೂ ಹರಿದು ಪೂರ್ಣವಾಗಿ ಸಮತ್ವಗೊಳಿಸುವಂತಹ ಈ ಶಕ್ತಿಯ ಸ್ವರೂಪವನ್ನ ಸೂಕ್ಷ್ಮವಾಗಿ ಗಮನಿಸಿ. ಇದರ ಮುಖೇನ ಈ ಬೆಳಕಿನ ಶಕ್ತಿಯು ಪೂರ್ಣವಾಗಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಸಂಚಲಿತವಾಗಿ ಕಂಪನಗಳು ಉಂಟಾಗ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಈ ಬೆಳಕಿನ ಶಕ್ತಿಯು ಶರೀರದ ಕಣ ಕಣದಲ್ಲೂ ಎಲ್ಲ ಅಂಗಾಂಗಗಳಲ್ಲೂ ಪೂರ್ಣವಾಗಿ ಸಂಚರಿಸುತ್ತದೆ. ವಿಶೇಷವಾದಂತ ಶಕ್ತಿಯ ದಿವ್ಯ ಶಕ್ತಿಯ ದಿವ್ಯ ಚೈತನ್ಯದ ಅನುಭೂತಿಯ ಗಮನಿಸಿ.
ಆಳವಾದ ಉಚ್ಚ ಸ್ಥಾಯಿಯ ಸ್ಥಿತಿಯನ್ನು ಕಂಡ ತಾಯಿಯು ಪರಿಪೂರ್ಣವಾಗಿ ಪ್ರಸನ್ನಗೊಂಡು ತನ್ನ ಕಮಂಡಲದಲ್ಲಿ ಇರುವಂತಹ ನೀರನ್ನ ಕೈಯಲ್ಲಿ ತೆಗೆದು ನಮಗೆ ಸಿಂಚನ ಮಾಡ್ತಾ ಇದ್ದಾಳೆ. ಅದು ನಮ್ಮ ಶರೀರವನ್ನ ಪೂರ್ಣವಾಗಿ ಶುದ್ಧೀಕರಣ ಮಾಡುತ್ತಾ ವಿಶೇಷವಾದಂತಹ ದೈವಿ ಶಕ್ತಿಯು ಜಾಗೃತಗೊಂಡಿದೆ. ಬ್ರಹ್ಮನ್ ಶಕ್ತಿಯು ನಮ್ಮಲ್ಲಿ ಆಳವಾಗಿ ಅರಿವಿಗೆ ಬರ್ತಾ ಬ್ರಹ್ಮನ ಸ್ವರೂಪವನ್ನ, ನಿರ್ಗುಣ ನಿರಾಕಾರ ಪರಬ್ರಹ್ಮನ ಪರಶಿವನ ಪರಿಪೂರ್ಣತೆಯ ಸ್ಥಿತಿಯನ್ನ ಅನುಭೂತಿ ಮಾಡಿಕೊಳ್ಳುವಂತಹ ಪರಿಪೂರ್ಣ ಶಕ್ತಿಯು ಜಾಗೃತಗೊಂಡು ಈ ಒಂದು ತಾಯಿಯ ಆ ಪರಿಪೂರ್ಣ ಶಕ್ತಿಯನ್ನು ಪಡೆದ ನಾವು ಧನ್ಯರು. ಆ ಮಹಾತಾಯಿ ಜಗನ್ಮಾತೆ ಬ್ರಹ್ಮಚಾರಿಣಿ ದೇವಿ ಪಾರ್ವತಿಯ ಪರಿಪೂರ್ಣತಾ ಶಕ್ತಿ ನಮಗೆ ವಿಶೇಷವಾದ ಉಚ್ಚಸ್ಥಾಯಿಯ ಪರಿಪೂರ್ಣತೆಯನ್ನು ಕಲ್ಪಿಸಿ ಆ ತಾಯಿಯ ಆ ಜ್ಞಾನದ ಸ್ಥಿತಿ ನಮ್ಮಲ್ಲಿ ಹರಿಸ್ತದೆ. ವಿಶೇಷ ದಿವ್ಯ ಶಕ್ತಿಯ ದೈವಿ ಚೈತನ್ಯವು ಜಾಗೃತಗೊಂಡಿವೆ. ನಮ್ಮ ಆಧ್ಯಾತ್ಮಿಕ ಮಾರ್ಗವು ಪರಿಪೂರ್ಣವಾಗಿ ಸುಲಲಿತವಾಗ್ತದೆ. ಆತ್ಮದ ಪ್ರಯಾಣವು ಸುಗಮವಾಗಿ ನಡೆಯುವಂತಹ ಪರಿಪೂರ್ಣ ಶಕ್ತಿಯನ್ನು ಹೊಂದಿದ್ದೇವೆ. ಅದಕ್ಕಾಗಿ ವೇದ ಪುರಾಣಗಳನ್ನ ಬ್ರಹ್ಮನ್ ಶಕ್ತಿಯಿಂದ ಭಗವತ್ ಶಕ್ತಿಯ ಮುಖೇನ ರಚಿಸಿರುವಂತಹ ಎಲ್ಲ
ಋಷಿ ಮುನಿಗಳಿಗೆ, ವೇದ ಪಾಠಿಗಳಿಗೆ, ಸಾಧಕರಿಗೆ, ಸಂತರಿಗೆ, ಗುರುವರಿಯರಿಗೆ, ಅಮ್ಮ ಗಂಧರ್ವರಿಗೆ, ಅಶ್ವಿನಿ ದೇವತೆಗಳಿಗೆ, ದೇವಾನು ದೇವತೆಗಳಿಗೆ, ಆಧ್ಯಾತ್ಮಿಕ ಗುರುಗಳಿಗೆ, ಈ ಕ್ಷಣ ಕೊಟ್ಟಂತ ಗುರುಗಳಿಗೆ, ಕುಟುಂಬದವರಿಗೆ, ಮಾತಾಪಿತರಿಗೆ, ನೆಂಟರಿಷ್ಟರಿಗೆ, ಬಂಧುಗಳಿಗೆ ಒಂದು ಪೂರ್ಣ ಧನ್ಯತಾ ಭಾವನೆ. ಈ ಒಂದು ಕ್ಷಣವನ್ನು ಕೊಟ್ಟಂತ ಶರೀರ, ಮನಸ್ಸು, ಚಿತ್ತಬುದ್ಧಿಗೆ ಅನಂತ ಭಾವನೆ ನಮಗೆ ನಾವೇ ಒಂದು ಪರಿಪೂರ್ಣ ಧನ್ಯತೆಯನ್ನು ಅರ್ಪಿಸಿಕೊಳ್ಳೋಣ. ಧನ್ಯತಾ ಭಾವದೊಂದಿಗೆ ಅಂತರಾಳದಲ್ಲಿ ಆಳವಾಗಿ ಇಳಿದಿರುವಂತ ನಿಮ್ಮ ಬಾಹ್ಯ ಮನಸ್ಸನ್ನು ಹೊರತನ್ನಿ. ನಿಧಾನವಾಗಿ ಹೊರಬನ್ನಿ, ಪೂರ್ಣವಾಗಿ ಹೊರಬನ್ನಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಸಾವಕಾಶವಾಗಿ ಹೊರಬನ್ನಿ. ನಿಧಾನವಾಗಿ ಹೊರಬನ್ನಿ. ಇದನ್ನು ಚೆನ್ನಾಗಿ ಮುಚ್ಚಿ ಕಣ್ಣುಗಳನ್ನು ಸಿಗಲ್ಲ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಗುರೂಜಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಶುಭರಾತ್ರಿ. ನಾಳೆ 4:30 ಕ್ಲಾಸ್ ಇದೆಯಾ ಗುರೂಜಿ ನನ್ಗೆ? ಓಂಕಾರದ ಇದೆ 4:30. ಶುಭ
ನೋಡಿ ನಾನು ಏನ್ ಹೇಳ್ತೀನಿ, ನಿಮ್ ಒಳಗಡೆ ನೀವು ಹೋಗೋ ಪ್ರಯತ್ನ ಮಾಡಿ, ಅದೇ ನಮ್ಮ ಸಾಧನೆ. ಆಯ್ತಲ್ವಾ? ನಾವು ಇರ್ಬೇಕಾಗಿರುವಂತದ್ದು ಈ ಜಗತ್ತಿನಲ್ಲೇ ಇರ್ಬೇಕು, ಅದರಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಸೊ ಈ ಒಂದು ಸ್ಥಿತಿಯಲ್ಲಿ ನೀವು ಅದನ್ನ ನೀವು ಪ್ರಯತ್ನ ಪೂರ್ವಕವಾಗಿ ನಿಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಹೊರ ಪ್ರಪಂಚದಲ್ಲೂ ಕೂಡ ನೀವು ನಿಮ್ಮ ಜೀವನದ ವಿಜಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮಾಡ್ತವೆ. ಓಕೆ, ನೀವು ಯಾರಿಗಾದ್ರೂ ಏನಾದ್ರೂ ಅನುಭವ ಆಯ್ತಾ ಈ ಒಂದು? ಧನ್ಯವಾದ. ನಮಸ್ತೆ ಮೇಡಮ್, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಮ್ಯಾಮ್, ನೀವು ಬೆಳಕು ಅಂತ ಹೇಳಿದ್ರಲ್ಲ, ಬೆಳಕಾಗಿದ್ದಾಗ ನಮ್ಗೆ ಕರೆಕ್ಟ್ ಅದೇ ಟೈಮಲ್ಲಿ ಬೆಳಕು ಫೀಲ್ ಆಯ್ತು ಮ್ಯಾಮ್. ನಿನ್ನೆ ನನಗೆ ಸರಿಯಾಗಿ ಮಾಡಕ್ ಆಗಿರ್ಲಿಲ್ಲ, ಬಟ್ ಇವತ್ತು ನನಗೆ ಅದು ಕ್ಲಿಯರ್ ಆಗಿ ಆ ಟೈಮಿಗೆ ಅದೇ ತರ ನಮ್ಗೆ ಗೊತ್ತಾಯ್ತು. ಒಂದೊಂದು ಹಂತ ನಾವು ಹೋಗ್ತಾ 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 ಅನುಭವಕ್ಕೆ ತಂದ್ಕೊಳ್ಬೇಕು. ನಮ್ ಒಳಗಡೆ ನಾವು ಇಳಿಯೋದನ್ನ ಕಲಿಬೇಕು, ಬಹಳ ಮುಖ್ಯ. ನಿನ್ನೆ ನೀವು ತುಂಬಾ ಡಿಸ್ಟರ್ಬ್ ಆಗಿದ್ರಿ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇವತ್ತು ಕೂಡ ಬೆಳಿಗ್ಗೆ ಹೌದು ಮ್ಯಾಮ್, ಅಂದ್ರೆ ಒಂದು ಮೊಬೈಲ್ ಅಲ್ಲಿ ಚಾರ್ಜ್ ಕಮ್ಮಿ ಇತ್ತು, ಪೂರ್ತಿ ಕಾಣಲ್ಲ ದೀಕ್ಷೆ ಟೈಮಲ್ಲಿ ಅನ್ನೋದು ಒಂದು. ಅಂಡ್ ಮನೆಯವ್ರು, ನನ್ನ ಮಗಳಿಗೆ ಎಕ್ಸಾಮ್ ಇತ್ತು, ಅವ್ರನ್ನು ಬೇಗ ಎಳಿಸ್ಬೇಕಿತ್ತು, ಮನೆಯವರೆಲ್ಲ ಹೇಳಿದ್ರು, ಅದೆಲ್ಲ ಆಗೋಯ್ತು. ನಿನ್ನೆ ರಾತ್ರಿ ನಂಗೆ ತುಂಬಾ ನಿದ್ದೆ ಬರ್ತಾ ಇತ್ತು, ನಾನು ನಿದ್ದೆ ಕಮ್ಮಿ ಮಾಡಿದ್ದೆ. ಸೊ ಮೊನ್ನೆ ಆಗ್ತಾನೆ ಇರಲಿಲ್ಲ ನಿನ್ನೆ ರಾತ್ರಿ ಧ್ಯಾನದಲ್ಲಿ. ನಿದ್ರೆ ಏನ್ ಗೊತ್ತಾ ನಾನು ಹೇಳೋದು, ನಿದ್ದೆಗೆ ಹೋದ್ರು ಪರವಾಗಿಲ್ಲ. ಇಲ್ಲಿ ಕೇಳೋದೇನ್ ಗೊತ್ತಾ, ನಮ್ ಮನ್ಸ್ ಕೇಳ್ಬೇಕು ಅಂತ ಅನ್ಕೋಬೇಡಿ, ನಮ್ಮ ಆತ್ಮದ ಒಳಗಡೆ ಅದು ಕೇಳ್ತಾ ಹೋಗುತ್ತೆ ತಂತಾನೆ. ಕೇಳ್ಕೊಂಡ್ರೆ ಸಾಕು, ನಮ್ಮ ಸಾಧನೆ ಹಾಗಾಗೆ. ಏನ್ ತೊಂದ್ರೆ. ಮತ್ತೆ ತಾರಾಜಿ, ಇವತ್ತು ಚೆನ್ನಾಗಿ ನಿದ್ರೆ ಬರುತ್ತೆ ನಿಮಗೆ, ನಿದ್ದೆ ಮಾಡಿ. ಮ್ಯಾಮ್, ಬೆಳಗ್ಗೆಯಿಂದನು ಚೆನ್ನಾಗಿ ನಿದ್ದೆ ಮಾಡಿದೀನಿ ಇವತ್ತು. ಕೆಲ್ಸನೇ ಮಾಡಿಲ್ಲ ಇವತ್ತು, ಇಲ್ಲ ಅಂದ್ರೆ ಒಂದ್ 4-5 hours ನಿದ್ದೆ ಮಾಡಿದೀನಿ. ಈಗ ನಿದ್ದೆ ಬರ್ತಾ ಯಾರೆಲ್ಲ ನಿದ್ರೆ ಮಾಡಿದ್ರಿ? ನಾನು ಮಾಡ್ದೆ. ತುಂಬಾ ನಿದ್ರೆ ಬಂತು ಮ್ಯಾಮ್. ಓಕೆ. ಯಾರಿಗೆ ಮಾಡೋ ಅಂತ ಕೆಲ್ಸ ಸ್ವಲ್ಪ ಸ್ಲೋ ಆಗ್ತಿದೆ ಅಂತ ಅನ್ಸ್ತದೆ? ಮಾಡೋ ಕೆಲ್ಸದಲ್ಲಿ ಯಾಕೋ ಸ್ಲೋ ಆಗ್ತಾ ಇದೀನಿ ಸ್ವಲ್ಪ. ಯಾರು ಅದಾಗತ್ತೆ ಎಲ್ರಿಗೂ. ಸೊ ಏನಂತಂದ್ರೆ ಆ ಒಂದು ನಾನು ಹೇಳಿದೆ ನಿಮ್ಗೆ, ತಾಮಸ ಗುಣ ಸ್ವಲ್ಪ ನಮ್ಮಲ್ಲಿ ಗುಣಲಕ್ಷಣ ಕಾಣುತ್ತೆ. ಯಾಕಂದ್ರೆ ಯಾವಾಗ ತಾಯಿಯ ಅನುಭೂತಿಯನ್ನ ಪಡಿತೀವಿ ನಾವು, ಆ ತಾಯಿದು ಗುಣ ಸ್ವಲ್ಪ ನಮ್ಗೆ, ಆ ಸ್ವಭಾವ ಕೂಡ ನಮ್ಮಲ್ಲಿ ಆಗತ್ತೆ. ಸ್ವಲ್ಪ ನಮ್ಗೆ ಏನೋ ಮಾಡೋ ಕೆಲ್ಸದಲ್ಲಿ ಅಷ್ಟೊಂದು ಉತ್ಸಾಹ ಇರಲ್ಲ, ಸ್ವಲ್ಪ ನಿಧಾನಿಗಳಾಗ್ತೀವಿ, ಸ್ವಲ್ಪ ಆತರ ಒಂದು ಮಂಕು ಬಡದಂತ ಸ್ಥಿತಿ ಕೂಡ ಬರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ಆ ಸ್ಥಿತಿಯಲ್ಲಿ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ, ಮತ್ತೆ ಜಾಗೃತ ಆಗ್ತೀರ. ಮ್ಯಾಮ್, ನಾನು ಏನ್ ಮಾಡಿದೆ, ಇದು ಬಗ್ಲಾಮುಖಿದು ಮತ್ತೆ ಈ ದೇವಿದು ಮಂತ್ರಗಳೆಲ್ಲ ಹಾಕ್ದಕ್ಕೆ ಮಂತ್ರ ಮತ್ತೆ ದೇವಿ ಮಂತ್ರ ಹಾಕಿದ್ರೆ ಮತ್ತೆ ನಾವು ಅದೇ ಸ್ಥಿತಿಗೆ ಹೋಗ್ತೀವಿ. ಮಂತ್ರಗಳು ಕೇಳಬಾರ್ದು ಅಂತಲ್ಲ. ನಾನು ಸುಮ್ನೆ ಇನ್ನು ಅಂದ್ರೆ ದೇವ್ರದ್ದು ಬೇರೆ ದೇವ್ರದ್ದು ಹಾಕ್ದೆ, ಸ್ವಲ್ಪ ಬೇರೆ ದೇವ್ರದೆಲ್ಲ ಹಾಕ್ದೆ, ಆಮೇಲೆ ಸ್ವಲ್ಪ ಇದಾಗಿದ ಮೇಲೆ ನೀವು ಓಂ ನಮಃ ಶಿವಾಯ
ಇಲ್ಲಿ ಒಂದು ನಿಮಗೆ ಎಲ್ರಿಗೂ ಹಿಂಟ್ ಮಾಡ್ತೀನಿ, ಎಲ್ಲಾ ದೇವರುಗಳನ್ನ ಇಲ್ಲಿ ಮಿಕ್ಸ್ ಮಾಡಬೇಡಿ ಆಯ್ತಾ. ಇದು ಮಾಡುವಾಗ ನಾನು ಹೇಳೋದು ಒಂದೇ ಗುರಿ ಇರ್ಬೇಕು. ಒಂದು ತಾಯಿದು, ಇನ್ನೊಂದು ಆ ಪರಮಾತ್ಮ, ಎರಡೇ, ಜಗನ್ಮಾತೆ ಮತ್ತೆ ತಾಯಿ ಪರಮಾತ್ಮ. ಸೊ ಇದೆರಡೇ ಒಂದು ಗುರಿ ಇಟ್ಕೊಂಡು ಮಾಡ್ತಾ ಬನ್ನಿ. ಸೊ ಯಾವಾಗ್ಲೂ ಅಷ್ಟೇ ನಮ್ಮ ಒಂದು ಸಾಧನೆ ಮಾಡುವಾಗ ಆಚೆ ಈಚೆ ಯಾವುದಕ್ಕೂ ನಮ್ಮ ಕಾನ್ಸಂಟ್ರೇಷನ್ ಹೋಗ್ಬಾರ್ದು. ಸೊ ನಮ್ಮ ಗುರಿ ಒಂದು ಮುಖವಾಗಿ, ಏಕಮುಖವಾಗಿ ಇರ್ಬೇಕು. ಸೊ ಈ ತರ ಒಂದು ದಿಕ್ಕಿನಲ್ಲಿ ನಾವು ಹೋಗುವಂತ ಪ್ರಯತ್ನ ಮಾಡಿದಾಗ ನಮ್ಮ ಸಾಧನೆ ನಮಗೆ ಕಟ್ಟಿಟ್ಟ ಬುದ್ಧಿ. ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡಿ. ತುಂಬಾ ಡಿಸ್ಟ್ರಾಕ್ಟ್ ಮಾಡ್ಕೋಬೇಡಿ, ಬೇರೆ 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 ಅದು ಇದು ಏನೇ ಇದು ಮಾಡ್ಕೊಂಡು ಮಂತ್ರಗಳು, ಆ ಮಂತ್ರ ಈ ಮಂತ್ರ ತುಂಬಾ ಬೇಡ. ಏನ್ ಗೊತ್ತಾ, ಸಾಧನೆಗೆ ಒಂದೇ ಮಂತ್ರ ಓಂಕಾರ ಅಷ್ಟೇ ಸಾಕು. ಆ ಭಗವಂತನ ನಾಮ ಜಪ ಅದೊಂದೇ ಸಾಕು, ಬೇರೆ ಏನು ಬೇಕಾಗಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಜಗನ್ಮಾತೆಯ ಆರಾಧನೆ ಮಾಡ್ತಾ ಇದ್ದೀವಿ, ತಾಯಿ ಆ ಶಿವನ ಒಂದು ಭಾಗ. ಸೊ ಇದು ಒಂದೇ ಗುರಿ ಇರ್ಲಿ ಈಗ. ಅದನ್ನ ಮಾಡಿ ಎಲ್ರಿಗೂ ಹೇಳ್ತಾ ಇರೋದು. ಸೊ ಈಗ ನಿದ್ರೆ ಮಾಡಿ ಚೆನ್ನಾಗಿ. ಶೋಭಾಜಿ ಕೇಳಿದ್ರಿ ನೀವು, ಯಾರ್ಯಾರು ಏನೋ ಕೇಳಿದ್ರಿ, ಅದಕ್ಕೆ ರೈಸ್ ಮಾಡಿದ್ದೆ ಆ ಟೈಮಲ್ಲಿ. ಯಾರ್ಯಾರು ಏನೋ ಕ್ವಶನ್ ಕೇಳಿದ್ರಿ, ಅವಾಗೇನೋ ಸ್ಲೋ ಆಗಿದ್ದ ಆತರ ಬರುತ್ತೆ. ಮೇಡಮ್ ಆರಾಮಾಗಿ ಚೆನ್ನಾಗಿದೆ. ಅಂದ್ರೆ ನಿದ್ದೆ ಇಲ್ದಿರೋದಕ್ಕೆ ಮಧ್ಯಾಹ್ನ ಸ್ವಲ್ಪ ನಿದ್ರೆ ಮಾಡಿ. ಅದು ಕೂಡ ತಾಮಸ ಗುಣದ ಒಂದು ಭಾಗ, ನಿದ್ರೆ ಮಾಡೋದು ಕೂಡ. ಆಯ್ತಾ? ನಿದ್ರೆ ಇಲ್ಲ ಅಂತ ನೀವ್ ಅನ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಅಂತಿದ್ರ, ಹಂಗಲ್ಲ. ಅದು ತಾಮಸ ಗುಣದ ಒಂದು ಭಾಗ ಅದು. ಓಕೆ, ಬೇರೆಲ್ಲ ಚೆನ್ನಾಗಿ ಈ ತರ ಎಷ್ಟು ದಿವಸ ಫುಲ್ ಇರುತ್ತೆ ಮ್ಯಾಮ್ ಈ ತಾಮಸ ಗುಣ? ಅಲ್ಲ, ಅದು ಹಂಗಂಗೆ ನಮ್ಗೆ ಬ್ಯಾಲೆನ್ಸ್ ಆಗತ್ತೆ. ನಮ್ಗೆ ಮೊದ್ಲಿಗೆ ಮಾಡುವಾಗ ಹಂಗ ಆತರ ಒಂದು ಇದಕ್ ಹೋಗ್ತೀವಿ. ಬಟ್ ನಾವು ಮಾಡ್ತಾ ಮಾಡ್ತಾ ನಮ್ಗೆ ಅದು ನಮ್ಮಲ್ಲಿ ಅಂತರ್ಗತ ಆಗ್ಬಿಡತ್ತೆ ಆ ಶಕ್ತಿ. ಬಾಡಿ ಯೂಸ್ ಟು ಇಟ್ ಆಗತ್ತೆ. ಈಗ ನಮ್ಗೆ ಹೊಸದಾಗಿ ನಾವ್ ಮಾಡ್ತಿದೀವಲ್ಲ, ಆ ಸಮಯದಲ್ಲಿ ಹಂಗಾಗತ್ತೆ. ಮತ್ತೆ ಯಾವಾಗ ಶಕ್ತಿ ಸಂಚಲನ ನಮ್ಮಲ್ಲಿ ಆಗತ್ತೆ, ಅವಾಗ ಸ್ವಲ್ಪ ಆ ಒಂದು ಲಕ್ಷಣ ಬರುತ್ತೆ. ಇನಿಷಿಯಲ್ ಆಗಿ ಆಗತ್ತೆ, ಆಮೇಲಿಂದ ಅದಕ್ಕೆ ನಡೆಯೋದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಓಂ ನಮಃ ಶಿವಾಯ. ನಿಮಗ್ ಗೊತ್ತಿಲ್ಲ ಅದ್ರ ಪವರ್. ಓಂ ನಮಃ ಶಿವಾಯ, ಡೋಂಟ್ ಟೇಕ್ ಇಟ್ ಸೋ ಈಸಿ. ಆಯ್ತಾ? ಅಷ್ಟು ಪವರ್ ಇದೆ ಅದ್ರಲ್ಲಿ. ನಮ್ಮನ್ನ ಬ್ಯಾಲೆನ್ಸಿಗೆ ತರುವಂತ ಶಕ್ತಿ ಅದ್ರಲ್ಲಿದೆ. ಸೊ ಅದನ್ನ ನೀವು ಮಾಡಿ ನೋಡಿದಾಗೆ ಗೊತ್ತಾಗೋದು. ಮ್ಯಾಮ್ ನೀವು ತುಂಬಾ ಸಣ್ಣ ಕಾಣ್ತೀರಾ ಮತ್ತೆ ತುಂಬಾ ಎನರ್ಜೆಟಿಕ್ ಆಗಿ ಕಾಣ್ತಾ ಇದ್ದೀರಾ. ಓಕೆ, ಅದೇನದು ಇವತ್ತು ಹೊತ್ತಾಗಿ ಸಣ್ಣ ಕಾಣ್ತೀರಾ? ತುಂಬಾ ಸಣ್ಣ ಆಗಿದ್ದೀರಾ ಮ್ಯಾಮ್. ಉಪವಾಸ ಇದ್ದೀರಾ? ಇಲ್ಲ, ಉಪವಾಸ ಅಂತ ಏನಿಲ್ಲ. ಅಂದ್ರೆ ಈಗ ಮಾಮೂಲಿ ಲಘು ಆಹಾರ, ಹೆಚ್ಚು ಆಹಾರ ತಗೊಳ್ಳೋದು. ಸಣ್ಣ ಬಟ್ ತುಂಬಾ ಚೆನ್ನಾಗಿ ಎನರ್ಜಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಮ್ಯಾಮ್ ನೀವು ಸಾಧನೆ ಹಂಗಿದೆ ಅಲ್ವಾ, ಹಂಗಾಗಿ ದಟ್ ರಿಫ್ಲೆಕ್ಟ್ಸ್. ಅದು ಗೊತ್ತಿಲ್ಲ ಹೊರಮುಖವಾಗಿ ಏನಾಗಿದೆ ಅಂತ. ಒಟ್ಟಿಗೆ ಎನರ್ಜೆಟಿಕ್ ಆಗಿದ್ದೀನಿ. ಅಂದ್ರೆ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ನನ್ಗೇನು ನಿದ್ರೆ ಇಲ್ಲ, ಬಂದಿಲ್ಲ. ನಿರಂತರವಾಗಿ ಸ್ವಲ್ಪ. ಈಗ ನಾನು ಬಂದಿದ್ದು 8:30ಗೆ ಮನೆಗೆ. ಸ್ವಲ್ಪ ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ಕೂತ್ಕೊಂಡಿದ್ದೀನಿ ಇವಾಗ. ಮ್ಯಾಮ್ ನೀವು ಧ್ಯಾನ ದೇವಿ ಬಗ್ಗೆ ಹೇಳಿದ್ರಲ್ಲ, ಅಂದ್ರೆ
ಈ ಸ್ಟೋರೀಸ್ ಎಲ್ಲ ಕೇಳದ್ಮೇಲೆ ಏನನ್ಸ್ತಂದ್ರೆ ದೇವ್ರುಗಳಿಗೆನೆ ಇದೆಲ್ಲ ತಪ್ಪಿದ್ದಲ್ಲ ಅಂದ್ರೆ ಕೋಪ ಮಾಡ್ಕೊಂಡು ನಾವ್ ತಗೊಳ್ಳೋಂಥ ನಿರ್ಧಾರಗಳಿಂದ ಈ ತರ ಎಲ್ಲ ಇಷ್ಟು ಪ್ರಾಬ್ಲಮ್ಸ್ ಆಗುತ್ತೆ, ಫೇಸ್ ಮಾಡ್ಬೇಕಾಗತ್ತೆ ಚಾಲೆಂಜಸ್ ಅಂದ್ರೆ ನಾವು ಮನುಷ್ಯರಾಗಿ ಎಷ್ಟು ಕೇರ್ಫುಲ್ ಆಗಿರ್ಬೇಕು. ನೋ ಒನ್ ಇಸ್ ಅನ್ ಎಕ್ಸಾಮ್ಷನ್. ನಾವು ಪಾಠಗಳನ್ನ ಕಲ್ತು ಕೇರ್ಫುಲ್ ಆಗಿ ಜೀವನ ನಡೆಸ್ಬೇಕು. ನೋಡಿ, ಇದು ದೇವರುಗಳ ಕಥೆಗಳನ್ನ ನಮ್ಗೆ ಪುರಾಣದಲ್ಲಿ ಕೊಟ್ಟಿರೋದು ಏನಕ್ಕೆ ಕೊಟ್ಟಿರ್ತಾರೆ ಅಂದ್ರೆ, ನಾವು ನಮ್ಗೆ ಆ ಕಥೆಗಳನ್ನ ಓದ್ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಹೇಗೆ ಪರಿವರ್ತನೆ ಮಾಡ್ಕೋಬೇಕು. ನಮ್ಮಲ್ಲಿ ಒಳಗಡೆ ಇರೋದು ಕೂಡ ದೇವರ ಅಂಶವೇ. ಆಯ್ತಾ, ನೀವ್ ಅನ್ಕೊಂಡಿದೀರಾ ನಾನೊಂದು ಸಾಮಾನ್ಯ ಮನುಷ್ಯರು ಅಂತ ನೀವ್ ಅನ್ಕೋತಾ ಇದ್ದೀರಾ. ಖಂಡಿತ ಅಲ್ಲ. ನನ್ನ ಒಳಗಡೆ ಇರುವಂತ ಆತ್ಮ ಪದಾರ್ಥ ಬ್ರಹ್ಮನ ಪದಾರ್ಥ ಅದು. ಸೊ ನಾನು ಅಂದ್ರೆ ಆತ್ಮ ಅಂತಂದ್ರೆ ನಾನೊಂದು ದೈವಿ ಒಂದು ಪರಿಪೂರ್ಣತ ಶಕ್ತಿ ಇರುವಂತಹದ್ದು ಅಂತ. ಈ ಶರೀರನ ನೋಡಿ ನೀವು ಸಾಮಾನ್ಯ ಅಂತ ಅನ್ಕೋತಾ ಇದ್ದೀರಾ, ಅಲ್ಲ. ಸೊ ಆಯ್ತಾ, ಮನಸ್ಸು ಅನೇಕ ಹೊರಮುಖವಾಗಿ ಆಲೋಚನೆಗಳನ್ನ ತುಂಬಿಕೊಂಡು ಅದು ಒಂದು ಬೇರೆ ರೀತಿ ನೀವು ನೋಡ್ತಾ ಇದೀರಿ. ಸೊ ಅದಕ್ಕಾಗಿ ನಾವು ಸಾಮಾನ್ಯ ಅಂತ ಅನ್ಕೋತಾ ಇದ್ದೀರಾ. ಖಂಡಿತವಾಗ್ಲೂ ಸಾಮಾನ್ಯ ಅಲ್ಲ. ಸೊ ಇದು ಅಸಾಮಾನ್ಯವಾದಂತ ದೈವಿ ಚೈತನ್ಯ ಇರುವಂತ ಶಕ್ತಿ. ಸೊ ಆ ಶಕ್ತಿನ ನೀವ್ ಯಾವಾಗ ಕಂಡುಕೊಳ್ಳಬೇಕು ಅದು ಬಹಳ ಮುಖ್ಯ. ಅದೇ ಸಾಧನೆ. ಆಯ್ತಾ, ಆ ಸಾಧನೆ ಯಾವಾಗ ನಿಮ್ಮಲ್ಲಿ ಜಾಗೃತ ಆಗತ್ತೆ ಆಗ ಆ ಶಕ್ತಿಯ ಅನುಭೂತಿ ನಿಮ್ಗೆ ಗೊತ್ತಾಗತ್ತೆ. ನೀವ್ ಯಾವತ್ತೂ ನಿಮ್ಮನ್ನ ನಾವು ಸಾಮಾನ್ಯ ಅಂತ ಅನ್ಕೊಳ್ಳೋದಿಲ್ಲ. ಅಂದ್ರೆ ಬಾಹ್ಯವಾಗಿ ನಾವು ಇರುವಾಗ, ಬಾಹ್ಯಕ್ಕೆ ನಾವು ಹೆಚ್ಚು ಆಸ್ಪದ ಕೊಡದೇ ಇದ್ದಾಗ ನಾವೆಲ್ಲ ಸಾಮಾನ್ಯವಾಗಿ ಇರ್ತೀವಿ. ಆದ್ರೆ ನಮ್ ಒಳಗೆ ನಾವು ಇಳಿದಾಗ ನಮ್ಮ ಆ ಒಂದು ಪರಿಪೂರ್ಣ ಶಕ್ತಿ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಆ ಅನುಭವ ಆಗ್ಬೇಕು. ಒಂದೇ ಒಂದು ಅನುಭವ ಆಗೋ ತನಕ ನೀವು ಸಾಧನೆ ಒಳಗಡೆ ಹೋಗ್ಬೇಕು, ಬಹಳ ಮುಖ್ಯ. ಸೊ ಆ ತಾಯಿ ನೋಡಿ, ದೇವತೆ ಅಂತ ಅಂದ್ರೆ ಎಲ್ರೂ ದೇವತೆಗಳೇ. ಪರಮಾತ್ಮನ ಅಂಶವೇ ತಾಯಿ ಅಲ್ವಾ, ಇನ್ನೊಂದು ಭಾಗ ತಾಯಿ. ಆ ಪರಮಾತ್ಮನಿಂದಲೇ ಬಂದಂತ ಆತ್ಮ ನಮ್ಮ ಒಳಗಡೆನೂ ಇರುವಂತ. ಸೊ ಹಾಗಾಗಿ ಇದೇನು ಸಾಮಾನ್ಯ ಅಲ್ಲ. ಆ ತಾಯಿಗೆ ಈಕ್ವಲೈಸ್ಡ್ ಆಗಿರುವಂತ ಎನರ್ಜಿ ಇಲ್ಲೂ ಇದೆ, ಆ ಪರಮಾತ್ಮನಿಗೆ ಈಕ್ವಲೈಸ್ ಆಗಿರುವಂತ ಎನರ್ಜಿ ಇಲ್ಲೂ ಇದೆ. ಸೊ ಹಾಗಾಗಿ ಯಾವತ್ತು ಆ ಪದವನ್ನ ಬಳಸ್ಬೇಡಿ. ನಾವೆಲ್ಲ ಸಾಮಾನ್ಯ ದೈವಿ ಶಕ್ತಿ ಚೈತನ್ಯಗಳು. ಓಂಜಿ ನಮಸ್ತೆ. ನಮಸ್ತೆ. ಎಲ್ಲದರಲ್ಲೂ ದೇವಿ ಶಕ್ತಿ ಇರ್ತಾಳ ಅಂತ ಹೇಳಿದ್ರಿ. ಕೆಲವರು ದೇವಿ ಶಕ್ತಿ ಸಾಧನೆ ಮನದಲ್ಲಿ ಹೋಗ್ತಿರ್ತಾರೆ. ಕೆಲವರು ದೇವಿ ಶಕ್ತಿಗಳು ಬರೇ ತಿನ್ನೋದು ಮಲಗೋದು ಅದರಲ್ಲೇ ಅವ್ರಿಗೆ ಅದೇ ಇಚ್ಛೆ ಇರುತ್ತೆ ಅಷ್ಟೇ ಏನಿಲ್ಲ, ಊಟ ಮಾಡ್ಬೇಕು 3 ಹೊತ್ತು, ಎಲ್ಲ ಹೊರಗಡೆ ತಿಂದು ಬರ್ಬೇಕು, ಸಾಯಂಕಾಲ ಹೋಗೋಗಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಅದೇ ಇರುತ್ತೆ. ದೇವಿಯರಿಗೆ ಅದೇ ಇಚ್ಛೆ ಆಗುತ್ತೆ, ಹೋಗ್ತಾ ಇರ್ತಾರೆ. ಅದು ಅವ್ರ ಆ ಭಾಗ್ಯ ಪಡ್ಕೊಂಡ್ ಬಂದಿದ್ರೆ ಅರಿವಿಗೆ ಬರುತ್ತೆ ಒಂದು ದಿವಸ. ಸೊ ಅವಾಗ ಅದು ಕೂಡ ಅಸಾಮಾನ್ಯವಾಗಿ ಬೆಳೆಯುತ್ತೆ. ಧನ್ಯವಾದಗಳು. ಧನ್ಯವಾದ. ನಮಸ್ತೆ. ಧನ್ಯವಾದಗಳು ಮ್ಯಾಮ್. ಶುಭರಾತ್ರಿ. ಶುಭರಾತ್ರಿ. ಓಕೆ, ನನಗೆ ಮೈಯೊಳಗಡೆ ದೇವಿ ಬಂದಂತ ಆಗ್ಬಿಡ್ತಾರೆ ಮೇಡಮ್. ಒಂದ್ 5 ನಿಮಿಷ ನಿಮ್ಮೊಳಗೆ. ಧನ್ಯವಾದಗಳು ಮೇಡಮ್. ಧನ್ಯವಾದ ಮೇಡಮ್. ಓಂಕಾರ ದೀಕ್ಷೆ ಆಗ್ಬೇಕಾಗಿತ್ತು ಸರ್. ನಾಳೆ ಜಾಯ್ನ್ ಆಗಿ ಯಾರು ತೇಜಸ್ವಿನಿಜಿ ಅವ್ರನ್ನ ಆಡ್ ಮಾಡಿ. ಓಕೆ ಮ್ಯಾಮ್. ನಿಮ್ಗೆ ದೀಕ್ಷೆ ಇನ್ನೊಂದ್ ದಿವಸ ಆಗತ್ತೆ ಸರ್. ನಾಳೆ ಜಾಯ್ನ್ ಆಗಿ ಧ್ಯಾನ ಮಾಡಿ ಆಯ್ತಾ. ಎಷ್ಟು? 4 ಗಂಟೆ 30 ನಿಮಿಷ. 4:15. ಓಕೆ ಮೇಡಮ್.
ಮ್ಯಾಮ್ ಒಂದು ಕ್ವೆಶನ್, ಸುಮ್ನೆ ಈಗ ಒಂದ್ಸಲ ದೀಕ್ಷೆ ತಗೊಂಡಿರ್ತಾರೆ, ಮತ್ತೆ ಅದೇ ಸಾಧನೆಗೆ ಮತ್ತೆ ದೀಕ್ಷೆ ತಗೋಬೋದಾ? ಸುಮ್ನೆ ಈಗ ಅವ್ರಿಗೇನೋ ಅನ್ಸಿರುತ್ತೆ ನಾನು ಸರಿಯಾಗಿ ದೀಕ್ಷೆ ತಗೊಳ್ಳಿಲ್ಲ ಆತರ ಏನೋ ಅನ್ಸಿರುತ್ತೆ ಅಂದ್ರೆ ತಗೋಬೋದಾ? ಅವ್ರಿಗೆ ಅನ್ಸೋದೆಲ್ಲ ಸತ್ಯ ಅಲ್ಲ. ಬಾಹ್ಯ ಮನಸ್ಸಿಗೆ ಏನೇನೋ ಅನ್ಸುತ್ತೆ, ಅದೆಲ್ಲ ಸತ್ಯ ಅಲ್ಲ. ದೀಕ್ಷೆ ಕೊಡ್ತಾರಲ್ವಾ, ಅದು ಎಲ್ರಿಗೂ ಒಂದೇ ತರ ಕೊಡೋದಕ್ಕಾಗೋದು. ಮತ್ತೆ ದೀಕ್ಷೆ ತಗೊಳ್ಳೋದು ನಿಮ್ ಒಳಗಿನ ಶಕ್ತಿ, ಆಯ್ತಾ? ಸೊ ನೀವಲ್ಲ, ನಿಮ್ ಮನ್ಸಲ್ಲ, ನಿಮ್ ಶರೀರ ಅಲ್ಲ, ಆಯ್ತಾ? ನಾವ್ ಆ ಲೆವೆಲ್ ಅಲ್ಲಿ ನೋಡ್ತಾ ಇರ್ತೀವಿ, ಅದಕ್ಕೆ ನಮ್ಗೆ ಆತರ ಫೀಲ್ ಆಗ್ತಾ ಇದೆ. ಹಂಗೇನೋ ಆಗಲ್ಲ. ಮತ್ತೆ ಇನ್ನೊಂದ್ಸಲ ದೀಕ್ಷೆ ತಗೊಂಡ್ರು ಕೂಡ ಅಂತ ಏನೂ ಆಗೋದಿಲ್ಲ. ಆಲ್ರೆಡಿ ಒಂದ್ಸಲ ಸಾಕೋದು ದೀಕ್ಷೆ ಅಂದ್ರೆ, ಒಂದ್ಸಲ ತಗೊಂಡ್ರೆ ಸಾಕು. ಆ ಶಕ್ತಿ ಲೆವೆಲ್ ಅಲ್ಲಿ ಅದು ಒಳಗಡೆ ಜಾಗೃತ ಆಗಿರುತ್ತೆ. ನಮ್ಗೆ ಕೆಲವ್ರಿಗೆ ಯಾರಿಗೆ ಸೆನ್ಸೇಷನ್ ಇರಲ್ಲ, ಅವರಿಗೆ ಇದಿರಲ್ಲ, ಏನೇಳಿ, ಯಾರಿಗೆ ಸೆನ್ಸೇಷನ್ ಇರಲ್ವೋ ಅವರಿಗೆ ಗೋಚರಕ್ಕೆ ಬಂದಿರಲ್ಲ ಅಷ್ಟೇ, ಮನ್ಸಿಗೆ ಗೊತ್ತಾಗೋದಿಲ್ಲ ಅದು. ನಿಮ್ಗೆ ಡೌಟ್ ಇದೆಯಾ ಮ್ಯಾಮ್? ಅದೇ ನಂಗೆ ನಂಗೆ ಬೆಳಗ್ಗೆ ಸ್ವಲ್ಪ ಅದೇ ಡಿಸ್ಟರ್ಬೆನ್ಸ್ ಎಲ್ಲ ಆಯ್ತಲ್ಲ, ಅಯ್ಯೋ ದೀಕ್ಷೆ ದಿನನೇ ಈ ತರ ಎಲ್ಲ ಆಯ್ತಲ್ಲಪ್ಪ ಅಂತ ಅನಿಸ್ತಷ್ಟೇ, ಬಟ್ ಫೀಲೇ ಆಗಿಲ್ಲ ಅಂತಲ್ಲ. ಹಂಗಲ್ಲ, ಏನ್ ಗೊತ್ತಾ, ಆತರ ಏನು ಅನ್ಕೋಬೇಡಿ. ಈಗ 21 ದಿವಸದ ಸಾಧನೆಯಲ್ಲಿ ಅದೆಲ್ಲ ಆಗುತ್ತೆ. ಮತ್ತೆ ನಾವು ನಿಮ್ ಒಳಗಡೆ ಅದನ್ನ ಹಾಕ್ತಾ ಇರ್ತೀವಿ. ಓಕೆ, ಮತ್ತೆ ಏನಂತಂದ್ರೆ ಈಗ ಅವರಿಗೆಲ್ಲ ದೀಕ್ಷೆ ಕೊಡುವಾಗ ನೀವು ಇರ್ತೀರಲ್ಲ, ಸೊ ಅವಾಗ ನೋ ಪ್ರಾಬ್ಲಮ್, ನೀವು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ, ಸಂಡೇ ಮತ್ತೆ ದೀಕ್ಷೆ ಕೊಡ್ತೀವಿ. ಯಾರಿಗೆಲ್ಲ ಈಗ ದೀಕ್ಷೆ ತಗೊಳ್ದೇ ಇರೋರು, ಈಗ ಮತ್ತೆ ಬೇಕು ಅಂತ ಹೇಳೋರು ಸಂಡೇ ಕೊಡ್ತೀವಿ ದೀಕ್ಷೆ, ಆಯ್ತಾ? ನಾಳೆ ಧ್ಯಾನಕ್ಕೆ ಜಾಯ್ನ್ ಆಗಿ. ನಿನ್ನೆ ನಾಳೆ ಜಾಯ್ನ್ ಆಗ್ಬೋದ್ರಿ ಮೇಡಮ್? ನೀವು ದೀಕ್ಷೆ ತಗೊಳ್ಳೋದಾದ್ರೆ ಜಾಯ್ನ್ ಆಗ್ಬೋದು. ಏನ್ ಹೇಳಿ, ಯಾರೋ ಏನೋ ಕೇಳಿದ್ರು. ನಾನ್ ರೇಣು. ಅದೇ ನಿನ್ನೆ ನಾನು ಧ್ಯಾನಕ್ಕೆ ಅಟೆಂಡ್ ಆಗಿದ್ದಿಲ್ಲ. ಅದೇನೋ ನೀರು ಮತ್ತೆ ಅಕ್ಕಿ ಇದೆಲ್ಲ ಇಟ್ಕೊಳಕ್ ಹೇಳಿದ್ರಲ್ಲ, ಅದು ನಂಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಅದ ಈಗ ಮಲ್ಕೋಬೇಕಾದ್ರೆ ನೀರ್ ಇಟ್ಕೊಂಡ್ ಮಲ್ಕೋಬೇಕಾ? ಇಲ್ಲ, ಈಗ ಧ್ಯಾನಕ್ ಮೊದ್ಲು ಇಡ್ಬೇಕಿತ್ತು. ತೊಂದ್ರೆ ಇಲ್ಲ, ನಾಳೆ ಇಡಿ, ಆಯ್ತಾ? ನಾಳೆ ಮಾಡ್ತೀರಲ್ಲ ಸಾಯಂಕಾಲ, ಸೊ ಅವಾಗ ನಾಳೆ ಸಾಯಂಕಾಲ ಇಟ್ಕೊಂಡು. ನೀವು ಬೆಳಗಿಂದ ಜಾಯ್ನ್ ಆಗಿದ್ದೀರಾ? ಹೌದು. ಬೆಳಗ್ಗೆ ಇಟ್ಕೊಳ್ಳಿ, ಬೆಳಗ್ಗೆ ಧ್ಯಾನ ಆಗತ್ತಲ್ಲ, ಆಗ ಇಟ್ಕೊಳ್ಳಿ. ಅದೇನೋ ಸೂರ್ಯನ್ಗೆ ನೀರು ಬಿಡೋದಕ್ಕೆ ನಾಳೆ ಸಾಯಂಕಾಲ ನೀವು 2 ಲೋಟ ನೀರ್ ಇಟ್ಕೋಬೇಕು. 1 ಲೋಟ ನೀವು ಕುಡಿಬೇಕು, ಇನ್ನೊಂದ್ ಲೋಟ ಸೂರ್ಯ ದೇವನಿಗೆ ಅರ್ಪಿಸ್ಬೇಕು. ಅದು ನಾಳಿದ್ದು ಬೆಳಗ್ಗೆ ಸೂರ್ಯೋದಯ ಆಗುವಾಗ ಅರ್ಘ್ಯ ತರ ಬಿಡ್ಬೇಕಾ? ಹೌದು. ಆಮೇಲೆ ಅಕ್ಕಿ ಏನೋ ಹೇಳ್ತಾ ಇದ್ರಲ್ಲ, ಮತ್ತೆ ನಿಮ್ಮ ಪೂಜೆ ಮಾಡ್ತೀರಲ್ಲ ದೇವ್ರ ಮನೇಲಿ, ಯಾವಾಗ ಒಂದ್ ಬಟ್ಲಲ್ಲಿ ಅಕ್ಕಿ ಇಟ್ಬಿಟ್ಟು, ಸೊ ನಿಮ್ಮ ಮನೋಕಾಮನೆ, ಮನೋಭಿಲೇಷ ಏನಾದ್ರೂ ಇದ್ರೆ, ಸಂಕಲ್ಪ ಇದ್ರೆ ಅದೆಲ್ಲ ಮಾಡ್ಕೊಡ್ತಾ ಅದಕ್ಕೆ ಒಂದು ಕರ್ಪೂರ ಇಟ್ಬಿಟ್ಟು ಮನೆ ಮುಂದೆ ಸೂರ್ಯ ದೇವನಿಗೆ ಒಂದು ಕರ್ಪೂರದಲ್ಲಿ ಆರತಿ, ಅಕ್ಕಿ ಮೇಲೆ ಅದು ಕರ್ಪೂರ ಇಡಿ, ಅದ್ರ ಜೊತೆಗೇನೆ ಆರತಿ ಬೆಳಗ್ಗೆ. ಸೊ ಬೆಳಗ್ ಮೇಲೆ ಆನಂತರ ಆ ಅಕ್ಕಿನ ಪಕ್ಷಿಗಳಿಗೆ ಕೊಟ್ಟು ಬಿಡಿ. ಅದು ಯಾವ ಟೈಮ್ ಆದ್ರೂ ಪರವಾಗಿಲ್ಲ ಮೇಡಮ್? ಬೆಳಿಗ್ಗೆ ನೀವು ಸೂರ್ಯ ದೇವನಿಗೆ 9 ಗಂಟೆ 10 ಗಂಟೆ ನೀವ್ ಯಾವಾಗ ಸೂರ್ಯ ದೇವನಿಗೆ ಅರ್ಘ್ಯ ಕೊಡ್ತೀರಾ, ಬೆಳಗ್ಗೆ ಸೂರ್ಯೋದಯ ಆಗುವಾಗ ಅಲ್ವಾ? ಈ ಕ್ಲಾಸ್ ಎಲ್ಲ ಮುಗಿಯೋದು 7 ಗಂಟೆ ಆಗತ್ತೆ. 7 ಗಂಟೆಗೆ ನೀವು ಕೊಡ್ತೀರಲ್ವಾ, 7:30 ಆಗ ಕೊಡಿ. ಬೆಳಗ್ಗೆ ಮೇಡಮ್ ಹಕ್ಕಿಗಳು
ಓಕೆ ಮೇಡಮ್. ಮತ್ತೆ ಬಿಳಿ ಹಳ್ಳಿ ಪೇಪರ್ ಮೇಲೆ ಏನೋ ಹೇಳಿದ್ರಿ, ನಮ್ ನೆಟ್ವರ್ಕ್ ಇದಾಯ್ತ್ರಿ ಮೇಡಮ್. ರಾತ್ರಿ ಎಲ್ಲ ಹೇಳ್ತಾನೆ ಇರ್ತೀನಿ. ಸಮಯ ನೋಡಿ 11 ಗಂಟೆ ಆಗೋಗ್ತಾ ಇದೆ. ಮೇಡಮ್ Okay. ಅಕ್ಕಿಯನ್ನು ತಿನ್ನದಿದ್ದಾಗ ಏನ್ ಮಾಡೋದು ಮೇಡಮ್? ಮ್ಯಾಮ್ ನಾನು ವಾಯ್ಸ್ ಮೆಸೇಜ್ ಹಾಕ್ತೀನಿ ಬಿಡಿ ma'am ಇದ್ದಲ್ವಾ? group ಅಲ್ಲೇನೆ. ನಮ್ಮಲ್ಲಿ ಮಾಡಿದ್ರೆ ತಿನ್ನದೇ ಇಲ್ಲ ಎಲ್ಲರಿಗೂ ಆಗ್ಬಿಡುತ್ತೆ. ಸರ್ ಏನದು ಅಕ್ಕಿ ತಿಂತಾವ ಇಟ್ಟಿದ್ದೆ ತಿನ್ಲೇ ಇಲ್ಲ ಅಕ್ಕಿಗಳು. ನೀವು ಬಿಟ್ಬಿಡಿ ಸರ್, ಅದು ಈಗೇ ತಿನ್ಬೇಕು ಅಂತ ಹಠ ಮಾಡ್ಬೇಡಿ. ಅದು ಯಾವಾಗ ಬೇಕೋ ಅದ್ ತಿನ್ಲಿ, ಅದು ಹೊಟ್ಟೆ ಅಶ್ವಾದಾಗ ತಿನ್ನತ್ತೆ. ಎಂಟತ್ತು ಅಕ್ಕಿ ಬಂದ್ರು ಸಮಯ ಬರ್ಲೇ ಇಲ್ಲ ಮೇಡಮ್. ಅದಕ್ಕೆ ಸರ್ ನೀವು ಏನಿಲ್ಲ, ನೋಡ್ತಾ ಇದ್ದಾಗ ತಿನ್ನುತ್ತೆ ಅದನ್ನ ಬಿಡಿ. ಒಂದು ಕೆಳಗಡೆ ಒಂದು ಅಗ್ಲ ಇರೋ ಪೇಪರ್ ಅಲ್ಲಿ ಹಾಕಿ ಇಟ್ಬಿಟ್ಟು ನಿಮ್ ಪಾಡೆ ನೀವು ಬಂದ್ಬಿಡಿ, ಅದ್ ಬಂದ್ ತಿಂತದ. ಆಮೇಲೆ ನೀವು ಅದು ನೋಡ್ತಾ ಇದ್ರೆ ತಿನ್ನಲ್ಲ. ನಾವಿದ್ದಾಗ ತಿನ್ನಲ್ಲ ಅದು, ಅದಕ್ ಭಯ ಮನುಷ್ಯನ್ನ ಕಂಡ್ರೆ. ಅದಕ್ಕೆ ನೀವು ಬಂದ್ಬಿಡ್ಬೇಕು ಹಾಕಿ, ಆಮೇಲೆ ತಿನ್ಕೋತಾವ ಅವು. ಇನ್ನು ಧನ್ಯವಾದಗಳು ಮೇಡಮ್. ಧನ್ಯವಾದ ಸರ್. ಪೇಪರ್ ಒಂದ್ ಪೇಪರ್ ವೈಟ್ ಪೇಪರ್ಗೆ ಹಳದಿ ಪೌಡರ್ ನ ಹಚ್ಬಿಡಿ. ಅದಕ್ಕೆ ಹಚ್ಬಿಟ್ಟು ರೆಡ್ ಪೆನ್ ಅಲ್ಲಿ ನಿಮ್ಗೆ ಏನು ನಿಮ್ಗೆ ಸಂಕಲ್ಪ ಈಡೇರ್ಬೇಕು ಆ ಸಂಕಲ್ಪನ ಬರೀರಿ. ಬರ್ದ್ಬಿಟ್ಟು ದೇವ್ರ ಮುಂದೆ ಮಡ್ಚಿ ಇಡಿ, ಆಯ್ತಾ? ಅದನ್ನ ಅದು ಕೂಡ ನಿಮ್ಗೆ ಮನೋಭಿಲಾಷೆ ನಿಮ್ಗೆ ಆಗ್ತಾ ಹೋಗುತ್ತೆ. ಮ್ಯಾಮ್ ಈಗ ಒಂದ್ಸಲ ನಾವು ಬರ್ತೀವಿ, ಈಗ ನಾಳೆ ಬೆಳಗ್ಗೆ ಬರಿಬೋದು, ಇಡ್ತೀವಿ. ನಾಳಿದ್ದು ಬರೀರಿ, ಅವ್ರು ಪ್ರತಿದಿನ ಬರಿಬೇಕಾ ಮ್ಯಾಮ್? 9 ದಿವಸ ಬರೀರಿ. ಈ ಒಂದು ನವರಾತ್ರಿ ದಿನಲ್ಲಿ ಬರೀರಿ. ಆಮೇಲೆ ಆ ಪೇಪರ್ ನ ಏನ್ ಮಾಡ್ಬೇಕು ಮ್ಯಾಮ್ ಲಾಸ್ಟ್ ಅಲ್ಲಿ ಆಫ್ಟರ್ 9 days? ಜಸ್ಟ್ ಅಲ್ಲಿ ಇಡಿ, ಹಂಗೆ ಅದು ಒಂದ್ ಡಬ್ಬಕ್ ಹಾಕಿ ಇಡಿ ದೇವ್ರ ಮುಂದೆ ಸೈಡಿಗೆ, ಸುಮ್ನೆ ಇಡಿ. ಆಮೇಲೆ ಕೊನೆ ಭಾಗದಲ್ಲಿ ಹೇಳ್ತೀನಿ ಏನ್ ಮಾಡ್ಬೇಕು. ಓಕೆ, ಎಲ್ರಿಗೂ ಧನ್ಯವಾದ. ಧನ್ಯವಾದಗಳು. ಜೊತೆಗಿದ್ದು ಎಲ್ರು ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಮೇಡಮ್. ಧನ್ಯವಾದ ಮೇಡಮ್.